ಇವತ್ತು ಆ ನಮ್ಮ ಇಂತ ಒಂದು ಪ್ಲಾಟ್ಫಾರ್ಮ್ ಇದೆ. ಸೊ ನಮ್ಮ ಪ್ಲಾಟ್ಫಾರ್ಮ್ ನ ನೇಮ್ ಏನು ಅಂದ್ರೆ ನಮ್ಮ ವಿ ಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್. ವಿ ಸ್ಟಾರ್ ಅಂತ ನೇಮ್ ಕೇಳಿದ್ರೇನೆ ಸಾಕು ಒಂದು ವೈಬ್ರೇಷನ್ ಶುರು ಆಗತ್ತೆ. ಸೊ ಯಾವುದೇ ಅಂತಲ್ಲಿ ಒಂದು ಅಡಿಗೆ ಮಾಡ್ತಾ ಇರ್ಲಿ, ಒಂದ್ ಕೆಲಸ ಮಾಡ್ತಾ ಇರ್ಲಿ, ಏನೇ ಒಂದು ಮಾಡ್ತಾ ಇರ್ಲಿ, ಬರೀ ವಿ ಸ್ಟಾರ್ ಅಂದ್ರೆ ಸಾಕು ಕಿವಿ ನೆಟ್ಟಗಾಗ್ಬಿಡುತ್ತೆ. ಯಾಕಂದ್ರೆ ನಾವ್ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದೀವಿ, ಇದು ನಮ್ಮ ಫ್ಯಾಮಿಲಿ ಅಂದ ತಕ್ಷಣ ಬರೀ ಎಲ್ಲೋ ಒಂಚೂರು ವಿ ಸ್ಟಾರ್ ಅಂತಂದ್ರೆ ಸಾಕು, ಎಲ್ಲೋ ನಮ್ ಕಂಪನಿ ಹೆಸರು ಕೇಳಿಸ್ತಾ ಇದೆಯಲ್ಲಪ್ಪ ಅಂತ ನೋಡ್ತೀವಿ. ಅಂದ್ರೆ ಅಷ್ಟು ಮುಳುಗೋಗಿದೀವಿ, ಅಷ್ಟು ಇನ್ವಾಲ್ವ್ ಆಗೋಗಿದ್ವಿ. ನಾ ಅಡ್ಗೆ ಮಾಡ್ತಾ ಇದ್ರು ಕೂಡ ಮೊದಲೆಲ್ಲ ಟಿವಿನಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಾಗ ಓಡ್ ಬಂದೆ ನಮ್ ವಿ ಸ್ಟಾರ್ ವೆಲ್ನೆಸ್ ಅಡ್ವರ್ಟೈಸ್ ಬರ್ತಾ ಇದೆ ಅಂತ. ಅಂದ್ರೆ ನಾವ್ ಅಡ್ಗೆ ಮಾಡ್ತಾ ಇರ್ಲಿ, ಬೇರೆ ಕೆಲಸ ಮಾಡ್ತಿರ್ಲಿ, ಫೋನ್ ಅಲ್ಲಿ ಮಾತಾಡ್ತಿರ್ಲಿ, ಯಾರಾದ್ರೂ ವಿ ಸ್ಟಾರ್ ಅಂದ್ರೆ ಸಾಕು ನಮ್ಮ ಕಿವಿ ನೆಟ್ಗಾಗ್ಬಿಡುತ್ತೆ. ಅಷ್ಟು ಆಕ್ಟಿವ್ ನಾವ್ ವಿ ಸ್ಟಾರ್ ಅಲ್ಲಿ ಇರ್ತೀವಿ. ಬೇರೆ ಕೆಲ್ಸದಲ್ಲಿ ಆಕ್ಟಿವ್ ಆಗಿದೀವೋ ಗೊತ್ತಿಲ್ಲ, ನಮ್ ವಿ ಸ್ಟಾರ್ ಅಂದಾಗ ಅಷ್ಟು ಆಕ್ಟಿವ್ ಅಂದ್ರೆ ಕೇಳಿಸ್ಕೊಳ್ಳೋದ್ರಲ್ಲಿ, ವರ್ಕ್ ಮಾಡೋದ್ರಲ್ಲ ನಾನು ಹೇಳ್ತಾ ಇರೋದು. ಸೊ ಅಷ್ಟು ಆಕ್ಟಿವ್ ಆಗಿರ್ತೇವೆ. ಇಂತ ವಂಡರ್ಫುಲ್ ಕಂಪನಿ ನಮ್ಮ ವಿ ಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ತುಂಬಾ ಖುಷಿ ಆಗುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಆಫ್ ಹಿಂದೂಸ್ತಾನಿ ಸರ್ಜಿ. ಸೊ ಅವ್ರಿಗೆ ಇಲ್ಲಿಂದಾನೇ ಒಂದು ಸೆಲ್ಯೂಟ್ ಹೇಳ್ತೀನಿ. ಯಾಕಂದ್ರೆ ಇಂತ ವಂಡರ್ಫುಲ್ ಪ್ಲಾಟ್ಫಾರ್ಮ್ ನಮ್ಮೆಲ್ರಿಗೂ ಕೊಟ್ಟಿದ್ದಾರೆ. ರೋಗ ಮುಕ್ತ ಭಾರತ ಮಾಡ್ಬೇಕು, ನಿರುದ್ಯೋಗ ಮುಕ್ತ ಭಾರತ ಮಾಡ್ಬೇಕು, ಜನಗಳಿಗೆ ನಾನು ಏನಾದ್ರೂ ಒಳ್ಳೇದ್ ಮಾಡ್ಬೇಕು ಅಂತ ಹೇಳಿ ಈ ಒಂದು ಪ್ಲಾಟ್ಫಾರ್ಮ್ ನ ಹುಟ್ಟಾಕಿ ನಮ್ಮ ಎಷ್ಟೋ ಜನಕ್ಕೆ ಉದ್ಯೋಗ ಇಲ್ಲದೆ ಇರೋರಿಗೆ ಒಂದು ಉದ್ಯೋಗದ ಅವಕಾಶ ಕೊಡ್ತಾ ಇದಾರೆ, ಆರೋಗ್ಯ ಇಲ್ಲದೆ ಇರೋರಿಗೆ ಆರೋಗ್ಯ ಕೊಡ್ತಾ ಇದಾರೆ. ಅಂದ್ರೆ ರೋಗ ಮುಕ್ತ ಭಾರತ ಮಾಡ್ಬೇಕು ಅಂತ ಹೇಳಿ ಇಂತ ವಂಡರ್ಫುಲ್ ಕಂಪನಿನ ಸ್ಥಾಪನೆ ಮಾಡಿ ನಮ್ಮಂತ ಎಷ್ಟೋ ಲಕ್ಷಾಂತರ ಜನಕ್ಕೆ, ಲಕ್ಷಾಂತರ ಅಲ್ಲ ಕೋಟಿಗಟ್ಟಲೆ ಜನಕ್ಕೆ ಅನ್ಬೋದು, ಬರ್ತಾ ಲಕ್ಷಾಂತರ ಜನಕ್ಕೆ ಇಲ್ಲಿ ಉದ್ಯೋಗದ ಅವಕಾಶ ಕೊಟ್ಟಿದ್ದಾರೆ, ಜೊತೆಗೆ ಆರೋಗ್ಯದ ಅವಕಾಶ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಅವ್ರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂದ್ರೆ ನಮ್ಮ ಆರ್ ಕೆ ಟೀಮಿನ ಲೆಜೆಂಡ್, ನಾನು ಈಗಾಗ್ಲೇ ಹೇಳ್ದೆ, ನಮ್ಮ ಆರ್ ಕೆ ರೈಸಿಂಗ್ ಕಿಂಗ್ಡಮ್ ನ ಸೃಷ್ಟಿಕರ್ತರು ಅಂತ ಹೇಳ್ಬೋದು, ನಮ್ಮ ಸಂತೋಷರ್ಗೂ ಥ್ಯಾಂಕ್ ಯು ಸೋ ಮಚ್. ಅದಾದ್ಮೇಲೆ ನೆಕ್ಸ್ಟ್ ನನಗೆ ಇವತ್ತಿನ ಮೇನ್ ಟಾಪಿಕ್ ಅಂತ ಹೇಳಿದ್ರೆ ಕ್ಲೋಸಿಂಗ್, ಸೇಲ್ಸ್ ಕ್ಲೋಸಿಂಗ್ ಟೆಕ್ನಿಕ್. ನಮ್ಗೆ ಎಷ್ಟೇ ಚೆನ್ನಾಗಿ ಹೆಲ್ತ್ ಬಗ್ಗೆ ನಮ್ಗೆ ಮಾತಾಡ್ಲಿಕ್ಕೆ ಬರುತ್ತೆ ಅನ್ಕೊಳ್ಳಿ, ಹೆಲ್ತ್ ಬಗ್ಗೆನೂ ತುಂಬಾನೇ ಚೆನ್ನಾಗಿ ಮಾತಾಡ್ತೀವಪ್ಪ, ನಾನ್ ತುಂಬಾ ಚೆನ್ನಾಗಿ ಯಾರು ಏನೇ ಕ್ವಶನ್ ರೈಸ್ ಮಾಡಿದ್ರು ಅದಕ್ಕೆ ನಾನು ಆನ್ಸರ್ ಕೊಡ್ತೀನಿ ಅಂತ ನಮ್ಗೆ ಅನ್ಕೊಳ್ಬಹುದು ಹೆಲ್ತ್ ಬಗ್ಗೆ. ಸೊ ಅದೇ ತರ ನಮ್ಗೆ ಪ್ರಾಡಕ್ಟ್ ಬಗ್ಗೆ ತುಂಬಾ ಚೆನ್ನಾಗಿ ನಾಲೆಡ್ಜ್ ಕೊಡ್ತೀನಪ್ಪ, ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದಕ್ಕೆ ಹಾಕಿರುವಂತ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಪ್ರತಿಯೊಂದು ಕೂಡ ಇನ್ ಡೆಪ್ತ್ ಅಲ್ಲಿ ನಾನು ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಬಂದ್ರೆ ಬಿಸ್ನೆಸ್ ಬಗ್ಗೆನೂ ಅಷ್ಟೇನೆ, ಪ್ರತಿಯೊಂದು ತುಂಬಾ ಚೆನ್ನಾಗಿ ನಾನು ಮಾತಾಡ್ತೀನಿ. ಬಿಸ್ನೆಸ್ ಅಲ್ಲಿ ನಾನು ತುಂಬಾ ಚೆನ್ನಾಗಿ ಪಳಗಿದ್ದೀನಿ, ವಿ ಸ್ಟಾರ್ ಅಲ್ಲಿ ನಾನು ತುಂಬಾ ಚೆನ್ನಾಗಿ ಹೆಲ್ತ್ ಪ್ರಾಡಕ್ಟ್ ಬಿಸ್ನೆಸ್ ನಾನು ಮಾತಾಡ್ತೀನಿ ಅಂತಂದ್ರು ಕೂಡ ಕ್ಲೋಸಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾವ್ ಒಂದ್ ಕಡೆ ಹೋಗಿ ಅಲ್ಲಿ ಹೆಲ್ತ್ ಬಗ್ಗೆ ಮಾತಾಡೋಣ, ಪ್ರಾಡಕ್ಟ್ ಬಗ್ಗೆ ಮಾತಾಡೋಣ, ಬಿಸ್ನೆಸ್ ಬಗ್ಗೆ ಮಾತಾಡೋಣ, ಎಲ್ಲ ಮಾತಾಡ್ಬಿಟ್ಟು ಬಂದ್ರು ಕೂಡ ನಾವು ಕ್ಲೋಸಿಂಗ್ ಮಾಡಕ್ಕೆ ನಮಗ್ ಬರಲ್ಲ, ಕ್ಲೋಸಿಂಗ್ ಅನ್ನೇ ಸೋಲ್ತೀವಿ ಅಂದ್ರೆ ನಮ್ಗೆ ಇಲ್ಲಿ ಬಿಸ್ನೆಸ್ ಬರಲ್ಲ. ಸೊ ಫಸ್ಟ್ ನಾವ್ ಎಷ್ಟು ಹೆಲ್ತ್ ಪ್ರಾಡಕ್ಟ್ ಬಿಸ್ನೆಸ್ ಗೆ ಒತ್ತು ಕೊಡ್ತೀವಿ, ಕ್ಲೋಸಿಂಗಿಗೂ ಅಷ್ಟೇ ಒತ್ತು ಕೊಡ್ಬೇಕು. ನಾವು ತುಂಬಾ ಚೆನ್ನಾಗಿ ಹೆಲ್ತ್ ಪ್ರಾಡಕ್ಟ್ ಬಿಸ್ನೆಸ್ ಎಲ್ಲಾ ಮಾತಾಡಿದ್ರು ಕೂಡ ಕ್ಲೋಸಿಂಗ್ ಯಾವ ತರ ಮಾಡ್ಬೇಕು ಅನ್ನೋದು ನಾವು ಕಲ್ತಿರ್ಬೇಕು. ಒಂದ್ ಕಡೆ ಫೀಲ್ಡಿಗೆ ಹೋದಾಗ ನಾವು ಒಬ್ರ ಹತ್ರ ಮಾತಾಡ್ತಿದೀವಿ ಅಂದ್ರೆ ಏನೇನ್ ಮಾತಾಡ್ಬೇಕೆಲ್ಲ ಮಾತಾಡಿದ್ಮೇಲೆ ನಾವ್ ಯಾವ ತರ ಕ್ಲೋಸಿಂಗ್ ಮಾಡ್ಬೇಕು, ಯಾವ ತರ ಕ್ಲೋಸ್ ಮಾಡ್ಬೇಕು ಅನ್ನೋದು ಕೆಲವೊಂದು ಟಿಪ್ಸ್ ಇದೆ. ಅದ್ರ ಬಗ್ಗೆ ನಾನು ಇವತ್ತು ನಿಮ್ ಹತ್ರ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಫಸ್ಟ್ ಇಂಪಾರ್ಟೆಂಟ್ ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಸೊ ಯಾವುದೇ ನೆಕ್ಸ್ಟ್ ನಾವ್ ಏನೇ ಒಂದು ಟ್ರೈನಿಂಗ್ ಇರ್ಬೋದು, ಮೀಟಿಂಗ್ ಇರ್ಬೋದು, ಯಾವ್ದಕ್ಕೆ ಹೋದ್ರು ಕೂಡ so main important, switch off your mobile, sit in open mindset, don't disturb others, note everything. So ಪ್ರತಿಯೊಂದ್ರಲ್ಲೂ ಯಾವ ತರ ಇರ್ಬೇಕು ಅಂತ ಹೇಳಿದ್ರೆ, ಒಂದು ಟ್ರೈನಿಂಗ್ ಮೀಟಿಂಗ್ ಹೋದ್ರು ಕೂಡ ನಾವು ಪ್ರತಿಯೊಂದನ್ನು ನೋಟ್ ಮಾಡ್ಕೊಳ್ಬೇಕು. ಯಾಕೆಂದ್ರೆ ನಾವು ಪ್ರತಿ ಸಲನು ಒಂದೊಂದೊಂದು ಟ್ರೈನಿಂಗ್ ಹೋದಾಗ ಒಂದೇ ತರ ಟಾಪಿಕ್ ನ ಸಂತೋಷ ನಮಗೆ ಕೊಡಲ್ಲ. ಒಂದೊಂದ್ ಸಲ ಟ್ರೈನಿಂಗ್ ಒಂದೊಂದು ಟಾಪಿಕ್ ನ ಕೊಡ್ತಾರೆ, ಹೊಸ ನಾಲೆಜ್ ನ ನಮಗೆ ಕೊಡ್ತಾ ಇರ್ತಾರೆ, ಹೊಸ ನಾಲೆಜ್ ನ ಇಂಪ್ರೂವ್ ಮಾಡ್ತಾ ಇರ್ತಾರೆ ನಮ್ಗೆ ಅಂದಾಗ. ಸೊ ಪ್ರತಿ ಸಲ ಒಂದೇ ಟಾಪಿಕ್ ಇದೆ ಅಂದಾಗ ನಾವು ನೋಟ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಒಂದ್ಸಲ ಆಲ್ರೆಡಿ ನೋಟ್ ಮಾಡ್ಕೊಂಡಿದೀವಿ, ಅದನ್ನೇ ಹೇಳ್ತಾರೆ, ರಿಪೀಟ್ ಆಗುತ್ತೆ. ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತ ರಿಪೀಟ್ ಮಾಡಲ್ಲ, ಹೊಸ ವಿಷಯಗಳ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತಾ ಇರ್ತಾರೆ ಅಲ್ವಾ. ಸೊ ಈ ತರ ಇದ್ದಾಗ ಪ್ರತಿಯೊಂದನ್ನು ನಾವು ನೋಟ್ ಮಾಡ್ಕೊಳ್ಬೇಕು. ನಾವೇನ್ ತಲೆಯಲ್ಲಿ ಎಲ್ಲ ಒಂದ್ ವರ್ಷದಿಂದ ಏನ್ ಹೇಳ್ಕೊಟ್ರು, 6 ತಿಂಗಳಿಂದ ಹೇಳ್ಕೊಟ್ರು ಬೇಡ, 1 ತಿಂಗಳಿಂದ ಏನ್ ಹೇಳ್ಕೊಟ್ಟಿದಾರೆ ಆ ಟ್ರೈನಿಂಗ್ ಅಲ್ಲಿ ಅಂದ್ರೆ ನಮಗ್ ನೆನ್ಪಿರಲ್ಲ ಅಲ್ವಾ. 1 ತಿಂಗಳಿಂದ ಆ ಟ್ರೈನಿಂಗ್ ಅಲ್ಲಿ ಏನೇನಿತ್ತು, ಯಾವ ಸ್ಲೈಡ್ ಬಗ್ಗೆ ಮಾತಾಡಿದ್ರು, ಏನೇನ್ ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಅಂದ್ರೆ ನಮಗ್ ಗೊತ್ತಿರಲ್ಲ. ಸೊ ಈ ತರ ಇದ್ದಾಗ ಒಂದು ನೋಟ್ ಅಲ್ಲಿ ನಾವು ವಿತ್ ಡೇಟ್ ಸಮೇತ ನಾವು ಆ ಟ್ರೈನಿಂಗ್ ನೇಮ್ ಹಾಕಿ ನಾವು ಬರ್ದಿಟ್ಕೊಂಡ್ರೆ ಯಾವಾಗ ಕೇಳಿದ್ರು ಒಂದ್ಸಲ ಅದನ್ನ ರೀಕಾಲ್ ಮಾಡ್ಕೊಳ್ಬಹುದು. ಎಸ್, ಈ ಟ್ರೈನಿಂಗ್ ಅಲ್ಲಿ ಇಂಥ ಟಾಪಿಕ್ ಬಗ್ಗೆ ನಮ್ಗೆ ಹೇಳ್ಕೊಟ್ಟಿದ್ರು, ಸಂತೋಷ್ ಸರ್ ಈ ತರ ನಮ್ಗೆ ಡಿಸ್ಕಸ್ ಮಾಡಿದ್ರು, ನಮ್ಮ ಹತ್ರ ಚರ್ಚೆ ಮಾಡಿದ್ರು, ಈ ಒಂದು ಟಾಪಿಕ್ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಅಂತ ನೆನ್ಪಾಗ್ಬಿಡುತ್ತೆ. ಸೊ ಹಾಗಾಗಿ ಅವತ್ತು ವರ್ಷನೇ ಏನೇ ಹೇಳ್ಕೊಟ್ಟು ಕೂಡ ಡೈರಿನಲ್ಲಿ ನೋಟ್ ಮಾಡುವಂತ ಪ್ರಾಕ್ಟೀಸ್ ನ ಮಾಡ್ಕೊಳ್ಳಿ. ಬರೆಯಕ್ ಬರೋದಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಅದನ್ನ ಒಂದು ಫೋಟೋ ಕ್ಲಿಕ್ ಮಾಡ್ಕೊಳ್ಳಿ, ಅದನ್ನ ಒಂದ್ಸಲ ನೋಡ್ಕೊಂಡಾಗ ನಿಮ್ಗೆ ಒಂದ್ ಸೆಕೆಂಡ್ ರೀಕಾಲ್ ಆಗುತ್ತೆ. ಜೊತೆಗೆ ಅಕ್ಕಪಕ್ಕದಲ್ಲಿ ಡಿಸ್ಟರ್ಬೆನ್ಸ್ ಮಾಡೋದು, ಅವ್ರು ತುಂಬಾ ಇಂಟ್ರೆಸ್ಟ್ ಬಂದಿರ್ತಾರೆ ಕೇಳೋದಿಕ್ಕೆ, ನಾವ್ ಇದ್ರ ಬಗ್ಗೆ ಎಲ್ಲ ಕೇಳ್ಕೊಂಡಿರ್ತೀವಿ, ನಾವೇನು ತುಂಬಾ ಪಳಬಿಟ್ಟಿದೀವ
ಡಿಸ್ಟರ್ಬೆನ್ಸ್ ಮಾಡ್ತೀವಿ. ಸೊ ಆತರ ಡಿಸ್ಟರ್ಬೆನ್ಸ್ ಮಾಡಬಾರ್ದು. ನಾವು ಡಿಸ್ಟರ್ಬ್ ಆಗದೆ ಅವ್ರಿಗೂ ಡಿಸ್ಟರ್ಬೆನ್ಸ್ ಮಾಡೋದು. ಇಲ್ಲ ಒಂದ್ ಫೋನ್ ಬಂತು ಅಂದ್ರೆ ಜೋರಾಗಿ ಮಾತಾಡ್ಕೊಂಡು ಹಲೋ ಹಲೋ ಅನ್ಕೊಂಡು ಎದ್ದು ಹೋಗೋದು. ಸೊ ಮುಂದೆ ಕೂತಿರೋರೆಲ್ಲ ಏನ್ ಮಾಡ್ತೀವಿ, ಹಿಂದೆ ತಿರುಗಿ 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 ನೋಡ್ತೀವಿ. ಅದೆಲ್ಲ ಡಿಸ್ಟರ್ಬೆನ್ಸ್. ಈ ತರ ಎಲ್ಲ ನಾವು ಮಾಡ್ದೇನೆ ಯಾವುದೇ ಒಂದು ಟ್ರೈನಿಂಗ್ ಬಂದಿದೀವಿ ಅಂತ ಹೇಳಿದ್ರೆ ಅವರು ನಮಗೋಸ್ಕರ ಟೈಮ್ ಕೊಟ್ಟಿರ್ತಾರೆ. ಸೊ ಇವಾಗ ಇದಕ್ಕೆ ಬೂಮಿಂಗ್ ಇಲ್ವೇ ಇಲ್ಲ. ಯಾಕಂದ್ರೆ ಇದು ಒಂದು ಟೈಮ್ ಇತ್ತು. ಒಂದು ಟೈಮ್ ಅಲ್ಲಿ STT ಬೂತ್ ಅಂತಂದ್ರೇನೆ ಸಾಕು. ಸೊ ಸಾಕಷ್ಟು ಬಿಸ್ನೆಸ್ ರೈಸ್ ಆಗ್ತಾ ಇತ್ತು. ಸೊ ಅದ್ರ ಜೊತೆಗೆ ಪ್ರತಿಯೊಂದು ರಿಯಲ್ ಎಸ್ಟೇಟ್ ಇರ್ಬೋದು, ಪ್ಲಾಸ್ಟಿಕ್ ಬಿಸ್ನೆಸ್ ಇರ್ಬೋದು, ಕಂಪ್ಯೂಟರ್ ಬಿಸ್ನೆಸ್ ಇರ್ಬೋದು, ಒಂದ್ ಟೈಮ್ ಅಲ್ಲಿ ಸಖತ್ ಬೂಮ್ ಆಯ್ತು. ಅಂದ್ರೆ ಅದಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ರು. ಆದ್ರೆ ಈಗ ಬರೋ ದಿನಗಳಲ್ಲಿ ಈಗೇನಾದ್ರೂ ಇದೆಲ್ಲ ಜಾಸ್ತಿ ಒತ್ತು ಕೊಡ್ತೀರಾ? ಕೈಯಲ್ಲಿ ಪ್ರತಿಯೊಬ್ರು ಕೈಯಲ್ಲೂ ಮೊಬೈಲ್ 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 ಇದೆ. STD ಬೂತ್ ಎಲ್ಲಿ ಹುಡ್ಕೊಂಡು ಹೋಗ್ತೀವಿ? ಸೊ ಸಿಗದೇ ಇಲ್ಲ ಇಲ್ಲ ಅಲ್ವಾ? ಅದೊಂದು ಟೈಮ್ ಇತ್ತು, ಭೂಮಿ ಇತ್ತು. ಇನ್ನು ಬರೋ ದಿನಗಳಲ್ಲಿ ಇವಾಗಲ್ಲ ಅಂತ ಹೇಳಿದ್ರು ಕೂಡ ಇನ್ನು ಮುಂದೆ ಇನ್ ಫ್ಯೂಚರ್ ನಮ್ ಕೈಯಲ್ಲಿರೋದು ವಿ ಸ್ಟಾರ್ ವೆಲ್ನೆಸ್ ಬ್ರ್ಯಾಂಡ್ ನ್ಯೂ ಪ್ರಾಡಕ್ಟ್. ವಿ ಸ್ಟಾರ್ ವೆಲ್ನೆಸ್ ಪ್ರಾಡಕ್ಟ್ ಅಂದ್ರೆ ನಮಗೆ ನೆಕ್ಸ್ಟ್ ಬರೋ ದಿನಗಳಲ್ಲಿ ನಮ್ಗೆ ನಮ್ ಕಣ್ಮುಂದೆ ಇರೋದು ವಿ ಸ್ಟಾರ್. ಪ್ರತಿಯೊಬ್ಬರಿಗೂ ವಿ ಸ್ಟಾರ್ ಬೇಕೇ ಬೇಕು. ಯಾಕೆಂದ್ರೆ ಇದು ಇಂತ ಒಂದು ಬಿಸ್ನೆಸ್ ಮಾಡ್ತಾ ಇರೋರಿಗೆ ಮಾತ್ರ ಈ ಪ್ರಾಡಕ್ಟ್ ಯೂಸ್ ಮಾಡ್ಬೇಕು, ಇಂತ ಕೆಲಸ ಮಾಡ್ತಾ ಇರೋರಿಗೆ ಮಾತ್ರ ಈ ಪ್ರಾಡಕ್ಟ್ ಯೂಸ್ ಮಾಡ್ಬೇಕು, ಅವ್ರು ಮಾಡಂಗಿಲ್ಲ ಇವ್ರು ಮಾಡಂಗಿಲ್ಲ ಅಂತ ಏನಾದ್ರು ಇದೆಯಾ? ಪ್ರತಿಯೊಬ್ಬರಿಗೂ ನಮ್ಗೆ ಪ್ರಾಡಕ್ಟ್ ಬೇಕು ಅಲ್ವಾ? ಪ್ರತಿಯೊಬ್ಬರಿಗೂ ನಮಗ್ ಪ್ರಾಡಕ್ಟ್ ಬೇಕು. ಸೊ ಒಂದು ಟೈಮ್ ಒಂದು ಕಾಲ ಇತ್ತು, ಒಂದೊಂದು ಬಿಸ್ನೆಸ್ ರೈಸ್ ಆಗ್ತಾ ಇತ್ತು, ಬಟ್ ಒಂದು ಬಿಸ್ನೆಸ್ ಬೂಮ್ ಆಗ್ತಾ ಇತ್ತು. ಬಟ್ ಈಗ ಪ್ರೆಸೆಂಟ್ ಅದ್ ಬಿಟ್ಟು ಇನ್ ಫ್ಯೂಚರ್ ನಮಗೆ ವಿ ಸ್ಟಾರ್ ವೆಲ್ನೆಸ್ ಬೇಕಾಗುತ್ತೆ. ಇವತ್ ಬೇಡ ಅಂದವ್ರಿಗೆ ನಾಳೆ ಅದೇ ಬೇಕಾಗುತ್ತೆ. ಇವತ್ತು ನನ್ಗಿಲ್ಲ, ನನಗ್ ಬೇಡ ಇದು ಅಂತ ಹೇಳಿ ಹೋದವ್ರು ಇವತ್ತೆಲ್ಲ ನಾಳೆ ಮತ್ತೆ ರಿಟರ್ನ್ ಬರ್ಬೇಕಾಗುತ್ತೆ ನಮ್ಮ ವಿ ಸ್ಟಾರ್ಗೆ. ಯಾಕಂದ್ರೆ ಇನ್ ಬರೋ ದಿನಗಳಲ್ಲಿ ಅದು ತುಂಬಾನೇ ಇಂಪಾರ್ಟೆಂಟ್. ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯ ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ? ಸೊ ಆರೋಗ್ಯ ಇಂಪಾರ್ಟೆಂಟ್, ದುಡ್ಡು ಇಂಪಾರ್ಟೆಂಟ್, ಬಟ್ ದುಡ್ಡಿಗಿಂತ ಫಸ್ಟ್ ಆರೋಗ್ಯ ಇಂಪಾರ್ಟೆಂಟ್. ಒಂದು ಮೂಟೆ ತುಂಬಾ ದುಡ್ಡು ಇಟ್ಕೊಂಡು ಆರೋಗ್ಯನೇ ಹೆಲ್ತ್ ಅಪ್ಸೆಟ್ ಆಗೋಗಿದೆ, ಇನ್ನು 4 ದಿನ ನಾವು ಬದುಕೋದಂದ್ರೆ ದುಡ್ಡು ಇಟ್ಕೊಂಡು ಏನ್ ಮಾಡೋಣ? ಸತ್ತಾಗ ಆ ದುಡ್ಡಿನ ಮೂಟೆ ಇಟ್ಕೊಂಡೇ ಹೋಗ್ಬೇಕಾಗತ್ತೆ ಅಲ್ವಾ? ಫಸ್ಟ್ ನಾವು ಆರೋಗ್ಯವಾಗಿ ಗಟ್ಟಿ ಮುಟ್ಟಾಗಿ ತುಂಬಾ ಚೆನ್ನಾಗಿದೀವಿ ಅಂತ ಅಂದಾಗ ನಮಗೆ ದುಡ್ಡು ಸೆಕೆಂಡ್, ನಮ್ಗೆ ದುಡ್ಡು ಇಂಪಾರ್ಟೆಂಟ್. ಆದ್ರೆ ಫಸ್ಟ್ ಒನ್ ನಮ್ಗೆ ಆರೋಗ್ಯಕ್ಕೆ ನಾವು ಜಾಸ್ತಿ ಒತ್ತು ಕೊಡ್ತೀವಿ. ಸೊ ಹಾಗಾಗಿ ಬರೋ ದಿನಗಳಲ್ಲಿ ಇನ್ ಫ್ಯೂಚರ್ ನಮ್ಮ ವಿ ಸ್ಟಾರ್ ವೆಲ್ನೆಸ್ ಪ್ರತಿಯೊಬ್ಬ ಮನುಷ್ಯನಿಗೂ ತುಂಬಾನೇ ಇಂಪಾರ್ಟೆಂಟ್. ಹಾಗೆ ಸಮಾಜದಲ್ಲಿ 2 ತರಹದ ವರ್ಗ ಇದೆ. ಒಂದು ಒಳ್ಳೆ ಕೆಲಸ ಮಾಡಿ ಸಂಪಾದನೆ ಮಾಡೋದು, ಇನ್ನೊಂದು ಕೆಟ್ಟ ಕೆಲಸ ಮಾಡಿ ಸಂಪಾದನೆ ಮಾಡೋದು. ಗುಡ್ ವರ್ಕ್ ಅಂಡ್ ಬ್ಯಾಡ್ ವರ್ಕ್. ನಾವೇನ್ ಮಾಡ್ತಾ ಇದೀವಿ? ಒಳ್ಳೆ ಕೆಲಸ ಮಾಡ್ತಾ ಇದೀವಿ, ಕೆಟ್ಟ ಕೆಲಸ ಮಾಡ್ತಾ ಇದೀವ? ಒಳ್ಳೆ ಕೆಲಸ ಮಾಡ್ತಾ ಇದೀವಿ. ಅಂದ್ರೆ ಕೆಟ್ಟ ಕೆಲಸ ಅಂತ ಹೇಳಿದ್ರೆ ಆತರ ಅಲ್ಲ. ಇವಾಗ ತುಂಬಾ ಬಿಸ್ನೆಸ್ ಬಂದಿದೆ. ನಿಮಗೆ 50,000 ಹಾಕಿದ್ರೆ 1 ಲಕ್ಷ ಬರುತ್ತೆ, 1 ಲಕ್ಷ ಹಾಕಿದ್ರೆ 2 ಲಕ್ಷ ಬರುತ್ತೆ. ಸುಳ್ಳೇಳಿ ಬಿಸ್ನೆಸ್ ಮಾಡೋರು ಇದಾರೆ, ಮೋಸ ಮಾಡೋರು ಇದಾರೆ, ಸುಳ್ಳೇಳಿ ದುಡ್ಡನ್ನ ಕಿತ್ಕೊಳ್ಳೋರು ಇದಾರೆ. ಆದ್ರೆ ನಾವು ಮಾಡ್ತಾ ಇರೋದು 4 ಜನಕ್ಕೆ ಆರೋಗ್ಯನ ಕೊಟ್ಟು ಆದಾಯನ ಮಾಡ್ತಾ ಇದೀವಿ ಅಲ್ವಾ? ಅಂದ್ರೆ ಇಲ್ಲಿ ಆರೋಗ್ಯ ಕೊಡೋದ್ರ ಜೊತೆಗೆ ಅವ್ರನ್ನ ದುಡ್ಡನ್ನ ಉಳಿಸ್ತಾ ಇದೀವಿ. ಯಾಕೆಂದ್ರೆ ಒಬ್ರಿಗೆ ಏನೋ ಒಂದು ಮೇಜರ್ ಕಾಯಿಲೆ ಇದೆ, ಏನೋ ಪ್ರಾಬ್ಲಮ್ ಇದೆ, ಆಪರೇಷನ್ ಲೆವೆಲ್ ಬಂದಿದೆ ಅಂದ್ರೆ ಯಾರು 1,000, 2,000, 3,000, 4,000 ಆಪರೇಷನ್ ಮಾಡ್ತಾರ? ಯಾರು ಮಾಡಲ್ಲ. ಲಕ್ಷ ಗಟ್ಲೆ ನಾವು ಸುರಿಬೇಕಾಗುತ್ತೆ ಹಾಸ್ಪಿಟಲ್ಗಳಿಗೆ ಅಲ್ವಾ? ಸೊ ಈ ತರ ಇದ್ದಾಗ ಅಂತವ್ರಿಗೆ ನೀವು ಲಕ್ಷ ಸುರಿಬೇಡಿ, 1,000 ರೂಪಾಯಿಲೆ ವಿತೌಟ್ ಆಪರೇಷನ್ ಲಿಕ್ವಿಡ್ ಅಲ್ಲಿ ನಿಮಗೆ ಕ್ಯೂರ್ ಆಗ್ತಾ ಇದೆ ಅಂತ ಅಂದಾಗ ಅವರಿಗೆ ನಾವು ಪ್ರಾಡಕ್ಟ್ ನ ಕೊಟ್ಟು ವಿತೌಟ್ ಆಪರೇಷನ್ ಲಿಕ್ವಿಡ್ ಅಲ್ಲಿ ಕ್ಯೂರ್ ಮಾಡಿದಾಗ ಅದು ಒಳ್ಳೆ ಕೆಲಸನ ಕೆಟ್ಟ ಕೆಲಸನ? ಒಳ್ಳೆ ಕೆಲಸ ಅಲ್ವಾ? ಅಂದ್ರೆ ಎಷ್ಟೋ ಜನ ಕಷ್ಟಪಟ್ಟು ಕೆಲಸ ಮಾಡಿ ದುಡಿತಾ ಇದಾರ, ಇಲ್ಲ ಅಂತ ಹೇಳಲ್ಲ. ಕಷ್ಟಪಟ್ಟು ಕೆಲಸ ಮಾಡಿ ರೈತರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದಾರೆ, ಗಾರೆ ಕೆಲಸ ಇರ್ಬೋದು, ಪ್ರತಿಯೊಂದು ತುಂಬಾ ಜನ ಕಷ್ಟಪಟ್ಟು ಕೆಲಸ ಮಾಡಿ ದುಡಿಯೋರು ಇದಾರೆ. ಅದೇ ತರದಲ್ಲಿ ನಾವು ಕಷ್ಟಪಟ್ಟು ಕೆಲಸನೂ ಮಾಡೋದಲ್ಲದೆ ಜನಗಳಿಗೆ 4 ಜನಕ್ಕೆ ಆರೋಗ್ಯ ಕೊಟ್ಟು ದುಡಿತಾ ಇದೀವಲ್ವಾ? ಸೊ ಅದು ಒಳ್ಳೆ ಕೆಲಸ. ಯಾವ್ದೇ ರೀತಿ ಕೆಟ್ಟ ಕೆಲಸ ಮಾಡಿ ಜನಗಳಿಗೆ ಮೋಸ ಮಾಡಿ ನಾವು ದುಡ್ಡನ್ನ ಮಾಡ್ತಾ ಇಲ್ಲ. ಸೊ ಎಲ್ಲಾರ್ಗು ಆರೋಗ್ಯ ಕೊಟ್ಟು ನಿಮ್ಮ ಆರೋಗ್ಯದಲ್ಲಿ ಏನ್ ಏರುಪೇರಿದೆ ಅದನ್ನ ಹೇಳಿ ಅವ್ರಿಗೆ ಅರ್ಥ ಮಾಡಿಸಿ ವಿತೌಟ್ ಆಪರೇಷನ್ ನೀವು ಇಂಗ್ಲಿಷ್ ಮೆಡಿಸಿನ್ಸ್ ನ ಸ್ಟಾಪ್ ಮಾಡಿ ಆದಷ್ಟು ಆಯುರ್ವೇದಕ್ಕೆ ಒತ್ತು ಕೊಡಿ ಅಂತ ಹೇಳಿ 4 ಜನಕ್ಕೆ ಆರೋಗ್ಯದ ಬಗ್ಗೆ ಮಾಹಿತಿನ ಕೊಟ್ಟು ಆರೋಗ್ಯನ ಕೊಡೋದ್ರ ಜೊತೆಗೆ ನಾವು ಆದಾಯನ ಮಾಡ್ತಾ ಇದೀವಿ. ಸೊ ಹಾಗಾಗಿ ನಾವೆಲ್ಲ ಮಾಡ್ತಾ ಇರೋದು ಒಳ್ಳೆ ಕೆಲಸ ಅಲ್ವಾ? ಗುಡ್ ವರ್ಕ್ ನ ನಾವ್ ಮಾಡ್ತಾ ಇದೀವಿ. ಸೊ ಅದಾದ್ಮೇಲೆ ಆಲ್ ಐಟಮ್ ಆರ್ ಮಿಕ್ಸಿಂಗ್ ನೋ ಕ್ವಾಲಿಟಿ. ಅಂದ್ರೆ ನೀವೀಗ ಯೂಸ್ ಮಾಡ್ತಾ ಇರುವಂತ ಪ್ರತಿಯೊಂದಕ್ಕೂ ಮಿಕ್ಸ್ ಮಾಡ್ಬೇಕು. ಒಳ್ಳೆ ಕ್ವಾಲಿಟಿ ಇರುವಂತದ್ದು ಎಲ್ಲೂ ಸಿಗ್ತಾ ಇಲ್ಲ. ಅದು ನಾವು ಯೂಸ್ ಮಾಡ್ತಾ ಇರುವಂತ ಕಾಸ್ಮೆಟಿಕ್ಸ್ ಇರ್ಬೋದು, ತಿನ್ನುವಂತ ಫುಡ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ಕೆಮಿಕಲ್ಸ್ ಅಲ್ಲೇ ಆಗುತ್ತೆ. ಪ್ರತಿಯೊಂದು ಕೂಡ ಕೆಮಿಕಲ್. ವಿತೌಟ್ ಕೆಮಿಕಲ್ ನಾವೇನು ತಿನ್ನಕ್ ಆಗ್ತಾ ಇಲ್ಲ. ನಾವ್ ಯೂಸ್ ಮಾಡುವಂತ ಕಾಸ್ಮೆಟಿಕ್ಸ್ ಅಷ್ಟೇನೆ ಎಲ್ಲ ಕೆಮಿಕಲ್ಸ್ ಹಾಕಿ ಮಾಡಿರ್ತಾರೆ, ಅದನ್ನ ನಾವ್ ಯೂಸ್ ಮಾಡ್ತಾ ಇದೀವಿ. ಫುಡ್ಗಳು, ಕಲರ್, ಐಸ್ ಕ್ರೀಮ್ಸ್ ಕಲರ್ ಕಾಣ್ತಾ ಇದೆ ಅಂತ ಹೇಳ್ತೀವಿ. ಅದ್ರಲ್ಲೂ ಫಸ್ಟ್ ಆಫ್ ಆಲ್ ನಾವು ಐಸ್ ಕ್ರೀಮೇ ತಿನ್ಬಾರ್ದು. ನಾವೇನ್ ತಪ್ಪು ಮಾಡ್ತೀವಿ ಅಂತ ಹೇಳಿದ್ರೆ ಮಕ್ಳುಗಳಿಗೆ ಐಸ್ ಕ್ರೀಮ್ ಕೊಡಿಸ್ಬಾರ್ದು ಅಂತ ಹೇಳ್ತೀವಿ. ಅಮ್ಮಂದಿರ ಒಳ್ಳೆ ಗುಣ ಏನ್ ಗೊತ್ತಾ? ಮಕ್ಳನ್ ಕರ್ಕೊಂಡೋಗಿ ನಿನ್ಗೆ ಯಾವ ಫ್ಲೇವರ್ ಬೇಕು ಐಸ್ ಕ್ರೀಮ್ ಅಂತ ಮಕ್ಳಿಗೂ ಕೊಡಿಸ್ಬಿಟ್ಟು ಅವ್ನ್ಗೆ ಈ ಫ್ಲೇವರ್
ಕೊಟ್ಬಿಡಿ, ನನಗೆ ಈ ಫ್ಲೇವರ್ ಕೊಡಿ ಅಂತ ಕೊಡ್ಸೋದೇ ತಪ್ಪು. ಫಸ್ಟ್ ಆಫ್ ಆಲ್ ಅವ್ರಿಗೂ ಒಂದ್ ಫ್ಲೇವರ್ ನ ಕೊಡಿಸ್ಬಿಟ್ಟು ನಾವು ಒಂದು ಫ್ಲೇವರ್ ನ ತಗೊಂಡ್ ತಿಂತಾ ಇದೀವಿ. ಸೊ ಇದನ್ನ ತಪ್ಪು ಮಾಡ್ತೀವಿ. ಅಂದ್ರೆ ಅದೆಲ್ಲ ಕಲರ್ ಕಲರ್ ಕಾಣಿಸುತ್ತಲ್ವಾ, ಅದೆಲ್ಲ ಏನು ಕೆಮಿಕಲ್ಸ್. ಅದನ್ನೆಲ್ಲ ಕೆಮಿಕಲ್ಸ್ ಆಗಿ ಗೋಬಿ ತಿಂತೀವಿ, ಅದಕ್ಕೂ ಎಲ್ಲ ಕೆಮಿಕಲ್ಸ್ ಮಿಕ್ಸ್ಚರ್. ಅಂದ್ರೆ ಏನೇ ನಾವು ಫುಡ್ ತಿಂತಾ ಇದೀವಿ, ಸೊ ಎಲ್ಲದಕ್ಕೂ ಕೆಮಿಕಲ್. ಮನೆಗೆ ಅಕ್ಕಿ ಬೇಳೆ ಪದಾರ್ಥಗಳನ್ನ ತಂತಾ ಇದೀವಿ, ಖಾರದ ಪುಡಿ ಇರ್ಬೋದು, ಅರಿಶಿನ ಪುಡಿ ಇರ್ಬೋದು, ಅಕ್ಕಿ ಬೇಳೆ ದವಸ ಧಾನ್ಯ ಏನ್ ತರ್ತಾ ಇದೀವಿ ಪ್ರತಿಯೊಂದಕ್ಕೂ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ. ಇನ್ ಡೈಲಿ ನಾವು ಮೇಕಪ್ ಮಾಡ್ಕೊಳ್ತೀವಿ, ಸೊ ಅದಕ್ಕೂ ಕೂಡ ಕೆಮಿಕಲ್ ಮಿಕ್ಸ್ ಮಾಡ್ತಾ ಇದಾರೆ. ವಿತೌಟ್ ಕೆಮಿಕಲ್ ಪ್ರಾಡಕ್ಟ್ ಏನ್ ಸಿಗ್ತಾ ಇದೆ ಅಂತಾನೆ ನನ್ಗೆ ಗೊತ್ತಾಗ್ತಿಲ್ಲ. ಅದೊಂದು ಕ್ವಶನ್ ಮಾರ್ಕ್ ಅಲ್ವಾ. ವಿತೌಟ್ ಕೆಮಿಕಲ್ ಏನ್ ಪ್ರಾಡಕ್ಟ್ ಸಿಗ್ತಾ ಇದೆ ಅಂತ ಗೊತ್ತಿಲ್ಲ. ಇವಾಗಿನ ಕಾಲದಲ್ಲಿ ಪ್ರತಿಯೊಂದಕ್ಕೂ ಕೂಡ ಕೆಮಿಕಲ್ ನ ಮಿಕ್ಸ್ ಮಾಡಿ ತಯಾರು ಮಾಡ್ತಾ ಇದಾರೆ, ಪ್ರತಿಯೊಂದನ್ನು ಕೂಡ. ಇದನ್ನ ನಾವು ಯೂಸ್ ಮಾಡ್ತಾ ಇದೀವಿ, ಇದನ್ನ ಯೂಸ್ ಮಾಡ್ತಾ ಮಾಡ್ತಾ ನಾವು ಬೇರೆ ಬೇರೆ ಕಾಯಿಲೆಗಳಿಗೆ ತುತ್ತಾಗ್ತಾ ಇದೀವಿ. ಸೊ ಈಗಿನ ಹಾಸ್ಪಿಟ್ಲ್ ಪರಿಸ್ಥಿತಿ ನೋಡಿ ಯಾವ ತರ ಇದೆ. ಹಾಸ್ಪಿಟ್ಲ್ ಪರಿಸ್ಥಿತಿ ಅಂದ್ರೆ ಹಿಂದಿನ ಕಾಲದಲ್ಲಿ ನೀವೆಲ್ರಿಗೂ ಗೊತ್ತು, ಯಾವುದೇ ರೀತಿಯಾದಂತ ಹಾಸ್ಪಿಟಲ್ಸ್ ಗಳಿಗೆ ಹೋಗ್ತಾ ಇರ್ಲಿಲ್ಲ. ಮನೆಯಲ್ಲೇ ಕಾಯಿಲೆಗಳಂದ್ರೆ ಹಿಂದಿನ ಕಾಲದಲ್ಲಿ ಈ ಕಾಯಿಲೆಗಳೆಲ್ಲ ಏನು ಇರ್ತಿರ್ಲಿಲ್ಲ. ಅಲ್ವಾ. ಸೊ ಅದೇ ಟೈಮು ನಮಗೋಸ್ಕರ ವೆಯ್ಟ್ ಮಾಡಲ್ಲ. ನನ್ಗೆ ಈಗ 35 ವರ್ಷ, ನನಗೆ ಮದ್ವೆ ಮಾಡ್ಕೊಳ್ಬೇಕು ಅಂದಾಗ, ಇಲ್ಲ ನನ್ಗೆ ಇನ್ನೂ ಸ್ವಲ್ಪ ದಿನ ಟೈಮ್ ಬೇಕು, ಇದ್ರ ಬಗ್ಗೆ ಎಲ್ಲ ನಾನು ತಿಳ್ಕೋಬೇಕು, ಆಮೇಲೆ ಮದ್ವೆ ಆಗ್ತೀನಿ ಅಂದ್ರೆ ಆ 35 ವರ್ಷದಂಗೆ ಇರುತ್ತಾ? ಇಲ್ಲ 34 ವರ್ಷ, 33 ವರ್ಷ, 32 ವರ್ಷಕ್ಕೆ ಬರುತ್ತಾ? 36, 37, 40, 50 ಅಂದ್ರೆ ನಮ್ಗೆ ಏಜ್ ಆಗ್ತಾ ಹೋಗುತ್ತೆ. ಏಜು ನಮ್ಗೋಸ್ಕರ ವೆಯ್ಟ್ ಮಾಡಲ್ಲ. ನೀನ್ ಮದ್ವೆ ಆಗಿಲ್ಲ, ನಿನಗ್ ಮದ್ವೆ ಮಾಡ್ಬೇಕು, ಅದಕ್ಕೆ ನಾನು ಏಜ್ ಅನ್ನ ತಳ್ಳಲ್ಲಪ್ಪ, ನಿಂಗೆ ಇದೇ ಏಜ್ ಅಲ್ಲಿ ಇಡಿಸ್ತೀನಿ, ಆಮೇಲೆ ನೀನ್ ಮದ್ವೆ ಆದ್ಮೇಲೆ ಏಜ್ ನ ತಳ್ಕೊಂಡು ಹೋಗುತ್ತೆ ಅಂತ ಏನಾದ್ರೂ ಇದೆಯಾ? ಏನಿಲ್ಲ. ನಮ್ಮನ್ನ ಯಾರು ವೇಟ್ ಮಾಡಲ್ಲ. ಏಜ್ ಅದ್ರ ಪಾಡಿಗೆ ಏಜ್ ಹೋಗ್ತಾ ಇರುತ್ತೆ. ನಮ್ಮ ಒಂದು ಸಣ್ಣ ದೃಢ ನಿರ್ಧಾರ ನಮ್ಮ ಒಂದು ಲೈಫ್ ಸ್ಟೈಲ್, ನಮ್ಮ ಜೀವನ ಶೈಲಿಯನ್ನೇ ಚೇಂಜ್ ಮಾಡುತ್ತೆ. ಹಾಗೆ ಏನೇ ಇದ್ರು ಕೂಡ, ಏನೇ ಒಂದು ಡಿಸಿಷನ್ ತಗೊಳ್ಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ಎಸ್ ಇದು ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಡಿಸಿಷನ್, ಒಂದು ಕಾನ್ಫಿಡೆನ್ಸ್ ನಿಮಗೆ ಎಲ್ಲೋ ತಗೊಂಡೋಗಿ ಮುಟ್ಟುತ್ತೆ ಅಲ್ವಾ. ಸೊ ಹಾಗೆ ನೆಕ್ಸ್ಟ್ ಸರ್, ವರ್ಕ್ ಆದ್ರೆ ಓಕೆ, ಅಕಸ್ಮಾತ್ ಆಗಿಲ್ಲ ಅಂದ್ರೆ ಆಯ್ತಪ್ಪ. ವರ್ಕ್ ಆದ್ರೆ ಓಕೆ, ಆಗಿಲ್ಲ ಅಂದ್ರೆ ಏನ್ ಮಾಡೋದಪ್ಪ? ಎಷ್ಟು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದೀವಿ ನಾವು, ಎಷ್ಟು ಲಕ್ಷ ನಾವು ಬಂಡವಾಳ ಹಾಕಿರ್ತೀವಿ. ನಮಗೇನ್ ಬೇಕು, ನಮ್ಮ ಆರೋಗ್ಯಕ್ಕೆ ಏನ್ ಬೇಕು, ಸೊ ಒಂದು ಪ್ರಾಡಕ್ಟ್ ನಾವು ಬೈ ಮಾಡಿ ನಾವು ತಗೊಂಡಿರ್ತೀವಲ್ವಾ. ಈಗ ಏನೋ ಒಂದು ಜ್ವರ, ಶೀತ, ಕೆಮ್ಮು, ತಲೆನೋವು, ಏನೋ ಒಂದು ಲೂಸ್ ಮೋಷನ್, ಏನೋ ಒಂದ್ ಆಯ್ತು, ಮೆಡಿಕಲ್ಗೆ ಹೋಗ್ತೀವಿ, ಟ್ಯಾಬ್ಲೆಟ್ ನ ತಗೊಂಡ್ ಬರ್ತೀವಿ, ಇಲ್ಲ ಸಿರಪ್ ನ ತಗೊಂಡ್ ಬರ್ತೀವಿ, ನಾವು ತಿಂತೀವಿ, ನಾವು ಯೂಸ್ ಮಾಡ್ತೀವಿ, ಕುಡಿತೀವಿ. ಅದಾದ್ಮೇಲೆ ನಾವು ಸರಿ ಆದ್ಮೇಲೆ ನಾನು ಅವತ್ತು ದುಡ್ಡು ಕೊಟ್ಬಿಟ್ಟು ಮೆಡಿಸಿನ್ ತಗೊಂಡೋಗಿದ್ದಲ್ಲ ಕೊಡು ಅಂತ ಏನಾದ್ರು ಯಾವ್ದಾದ್ರು ಕ್ಲಿನಿಕ್ ಹೋಗಿ ಕೇಳ್ತೀವ? ಮೆಡಿಕಲ್ಗೆ ಹೋಗಿ ಕೇಳ್ತೀವ? ಕೇಳಲ್ಲ. ಯಾಕಂದ್ರೆ ನಮ್ಮ ಆರೋಗ್ಯಕ್ಕೆ ಬೇಕಿತ್ತು, ದುಡ್ಡು ಕೊಟ್ವಿ, ಬೈ ಮಾಡಿದ್ವಿ, ತಗೊಂಡ್ವಿ, ಕ್ಲಿಯರ್, ಕ್ಲೋಸ್ ಅಲ್ವಾ. ಅದೇ ತರ ಇಲ್ಲೂ ಅಷ್ಟೇನೆ, ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂತ ಪ್ರಾಡಕ್ಟ್ಸ್ ನಾವು ದುಡ್ಡು ಕೊಡ್ತೀವಿ, ಬೈ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಫ್ರೀಯಾಗಿ ಏನ್ ದುಡ್ಡು ಕೊಟ್ಟಿಲ್ಲ ಅಲ್ವಾ. ನಾವು ದುಡ್ಡು ಕೊಟ್ಟ ಮೇಲೆ ನಾವು ಪ್ರಾಡಕ್ಟ್ ನ ಬೈ ಮಾಡಿರ್ತೀವಿ, ನಮ್ಮ ಆರೋಗ್ಯಕ್ಕೆ ಬೇಕಾಗಿರುತ್ತ ಪ್ರಾಡಕ್ಟ್ ನ ತಗೊಂಡೋಗಿರ್ತೀವಿ, ಕ್ಲಿಯರ್. ನಾವೇನ್ ಲಕ್ಷಗಟ್ಲೆ ಕೋಟಿಗಟ್ಲೆ ಏನಾದ್ರು ಹಿಂಗ ಇನ್ವೆಸ್ಟ್ ಮಾಡಿದೀವ? ಇಲ್ಲ ಅಲ್ವಾ. ಸೊ ವರ್ಕ್ ಆದ್ರೆ ಓಕೆ, ಇಲ್ಲ ಅಂದ್ರೆ ಇಲ್ಲ ಅಂತಂದ್ರೆ ನಾವೇನ್ ಲಕ್ಷಾಂತರ ರೂಪಾಯಿ ನಾವು ಕಳ್ಕೊಳ್ಳುವಂತದ್ದು ಏನು ಇಲ್ಲ ಅಲ್ವಾ. ಸೊ ಅದಕ್ಕೇನೆ ಸಕ್ಸಸ್ ಆಗಿರೋ ಲೀಡರ್ಸ್ ನಮ್ಮ ಎದುರುಗಡೆ. ಮೋರ್ ದೆನ್ ದಿಸ್ ಪೀಪಲ್ ವೆರ್ ಸಕ್ಸಸ್ ಇನ್ ವಿ ಸ್ಟಾರ್ ವೆಲ್ನೆಸ್. ಅಂದ್ರೆ ನಾವ್ ಎಷ್ಟು ಸಕ್ಸಸ್ ಆಗಿದೀವಿ ವಿ ಸ್ಟಾರ್ ಅಲ್ಲಿ, ಲೈವ್ ಪಿಕ್ಚರ್ ನಿಮ್ ಕಣ್ ಮುಂದೆ ಇದೆ. ಇವರೆಲ್ಲರೂ ರಿಸಲ್ಟ್ ತಗೊಂಡಿರೋರು, ಅದ್ರ ಜೊತೆಗೆ ಇನ್ಕಮ್ ನ ತಗೊಂಡಿರೋರು. ಅಂದ್ರೆ ನಿಮ್ಮ ಕಣ್ ಮುಂದೆನೆ ನಾನು ಕೂಡ ಇದ್ದೀನಿ. ಸೊ ನಂದು ಫೋಟೋ ಇದೆ, ನೋಡ್ಕೊಂಡ್ಬಿಡಿ. ಸೊ ಅಂದ್ರೆ ಇವರೆಲ್ಲ ಒಂದು ಸಕ್ಸಸ್ ನ ತಗೊಂಡಿರೋರು ವಿ ಸ್ಟಾರ್ ಅಲ್ಲಿ ಅಲ್ವಾ. ಬೇರೆ ಯಾರ್ದೋ ತೋರಿಸ್ಬಿಟ್ಟು ಸಕ್ಸಸ್ ಆಗಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ವಿ ಸ್ಟಾರ್ ಅಲ್ಲಿ ಇದ್ಕೊಂಡು ವರ್ಕ್ ಮಾಡ್ತಾ ಇರೋರು, ಲೈವ್ ನಿಮ್ಮ ಕಣ್ಣು ಮುಂದೆನೆ ಲೈವ್ ಆಗಿದ್ದಾರೆ, ಸಕ್ಸಸ್ ತಗೊಂಡಿರೋರು. ವಿತೌಟ್ ಸಕ್ಸಸ್ ಯಾರು ಕೂಡ 5-5 ವರ್ಷ 6-6 ವರ್ಷ ವಿ ಸ್ಟಾರ್ ಅಲ್ಲಿ ಇರೋದೇ ಇಲ್ಲ ಅಲ್ವಾ. ಬರ್ತಾರೆ, ಒಂದು ತಿಂಗಳು ನೋಡ್ತಾರೆ, 2 ತಿಂಗಳು ನೋಡ್ತಾರೆ, 3 ತಿಂಗಳು, 6 ತಿಂಗಳು, 1 ವರ್ಷ, ಅಮ್ಮಮ್ಮ ಅಂದ್ರೆ 1 ವರ್ಷ ಇರ್ಬೋದು. ಅದ್ರ ಸಕ್ಸಸ್ ಇಲ್ಲ, ಏನು ಇಲ್ಲ, ವೇಸ್ಟ್ ಅನ್ನೋದಾಗಿದ್ರೆ 1 ವರ್ಷ ಆದ ತಕ್ಷಣ ಅವ್ನು ಬಿಟ್ಟು ಹೋಗ್ತಾನೆ. 5 ವರ್ಷ 6 ವರ್ಷದಿಂದ ಈ ಕಂಪನಿ ಸ್ಟಾರ್ಟ್ ಆಗಿದ್ದು ಡೇ 1 ಇಂದ ಇವತ್ತು ಟಾಪ್ ಲೀಡರ್ಸ್ ಗಳು ಇನ್ನು ಇದ್ರಲ್ಲಿ ಉಳಿದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣನೇ ನಮ್ಮ ಕಂಪನಿಯ ಪ್ರಾಡಕ್ಟ್, ಇನ್ಕಮ್, ಅವರ ಲೈಫ್ ಸ್ಟೈಲ್, ಲಕ್ಸುರಿ ಲೈಫ್ ಅನ್ನ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡಿರುವಂತ ಈ ಒಂದು ವಿ ಸ್ಟಾರ್ ವೆಲ್ನೆಸ್ ಇಂತ ವಂಡರ್ಫುಲ್ ಆಫರ್ ನ ಕೊಟ್ಟಿದಾರಲ್ಲ ನಮ್ಮ ಎಂ ಡಿ ಸರ್. ರಿಯಲಿ ಥ್ಯಾಂಕ್ ಯು ಹೇಳ್ಬೇಕು. ಎಲ್ಲ ಸಕ್ಸಸ್ ಪೀಪಲ್ಸ್ ಗಳಿದ್ದಾರೆ. ಸೊ ಬರೀ ಇಷ್ಟೇ ಅಲ್ಲ, ಎಷ್ಟು ಜನ ಈ ಒಂದು ವಿ ಸ್ಟಾರ್ ಅಲ್ಲಿ ಇರ್ತೀರಾ, ಏನೋ ಒಂದ್ ಸಾಧನೆ ಮಾಡ್ಬೇಕು ಅನ್ಕೊಂಡ್ ಬಂದಿರ್ತೀರಾ. ಸೊ ಪ್ಲಸ್ ನಿಮ್ ಫೋಟೋನು ಬರ್ತಾ ಇರುತ್ತೆ ಅಲ್ವಾ. ಸೊ ಅದಾದ್ಮೇಲೆ ನೆಕ್ಸ್ಟ್ ಟ್ಯಾಲೆಂಟೆಡ್ ಅನ್ಟ್ಯಾಲೆಂಟೆಡ್ ಪೀಪಲ್. ನೋಡಿ, ಟ್ಯಾಲೆಂಟ್ ಇರೋರ್ಗೆ ಒಂದೊಂದು ಪ್ಲಾಟ್ಫಾರ್ಮ್ ಸಿಕ್ತು.
ಓನ್ ಪ್ಲಾಟ್ಫಾರ್ಮ್ ಅವ್ರದೇನೆ. ಅಂದ್ರೆ ಕೆಲವ್ರಿಗೆ ರಾಜಕಾರಣದಲ್ಲಿ ಟ್ಯಾಲೆಂಟ್ ಇತ್ತು, ಕ್ರಿಕೆಟ್ ಅಲ್ಲಿ ಟ್ಯಾಲೆಂಟ್ ಇತ್ತು, ಆಕ್ಟರ್ಸ್ ಗಳಿದ್ದಾರೆ, ಸಿಂಗರ್ಸ್ ಗಳಿದ್ದಾರೆ ಅಲ್ವಾ. ಸೊ ಅವ್ರಿಗೆ ಟ್ಯಾಲೆಂಟ್ ಇತ್ತು. ಇಲ್ಲಿ ನಮ್ಗೆ ಏನಾರು ಬರುತ್ತಾ, ಒಳ್ಳೆ ಕ್ರಿಕೆಟ್ ಆಡ್ತೀವಪ್ಪ, ಒಳ್ಳೆ ಆಕ್ಟಿಂಗ್ ಮಾಡ್ತೀವಿ, ರಾಜಕಾರಣದಲ್ಲಿ ನನ್ಗಿದೆ. ಪ್ರತಿಯೊಬ್ಬರಿಗೆ ಪ್ಲಾಟ್ಫಾರ್ಮ್ ಸಿಗೋದಿಲ್ಲ, ಪ್ರತಿಯೊಬ್ಬರಿಗೂ ಸೊ ಟ್ಯಾಲೆಂಟ್ ಇರೋದಿಲ್ಲ. ಒಬ್ಬರಿಗೂ ನನ್ನ ಟ್ಯಾಲೆಂಟ್, ಒಬ್ರು ತುಂಬಾ ಚೆನ್ನಾಗಿ ಆಡ್ತಾರೆ, ಒಬ್ರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಕ್ರಿಕೆಟ್ ಆಡ್ತಾರೆ, ಸಾಂಗ್ ಹೇಳ್ತಾರೆ. ಸೊ ಅವ್ರಿಗೆ ಟ್ಯಾಲೆಂಟ್ ಇತ್ತು ಅಲ್ವಾ. ನೆಕ್ಸ್ಟ್ ಮ್ಯಾಮ್, ಅವ್ರಿಗೆ ಟ್ಯಾಲೆಂಟ್ ಇತ್ತು. ಆ ಟ್ಯಾಲೆಂಟ್ ಇದ್ದದಕ್ಕೆ ಅವ್ರಿಗೊಂದು ಪ್ಲಾಟ್ಫಾರ್ಮ್ ಸಿಕ್ತು ಅಲ್ವಾ. ಸೊ ಇವಾಗ ನಮ್ಮ ಮೋದಿಜಿ ಅವ್ರಿಗೆ ರಾಜಕಾರಣ ಇಲ್ಲಿ, ಸೊ ಅವ್ರಿಗೆ ಆದಂತ ಒಂದು ಪ್ಲಾಟ್ಫಾರ್ಮ್ ಸಿಕ್ತು, ಪೊಲಿಟಿಕಲ್ಸ್. ಸೊ ಅದಾದ್ಮೇಲೆ ಸ್ಪೋರ್ಟ್ಸ್ ಅಲ್ಲಿ ಅಲ್ವಾ, ವಿರಾಟ್ ಕೊಹ್ಲಿ ಅವರಿಗೆ ಕ್ರಿಕೆಟ್ ತುಂಬಾ ಚೆನ್ನಾಗಿ ಆಡಿದ್ರು, ತುಂಬಾ ಫೇಮಸ್ ಆದ್ರು, ಅವ್ರಿಗೆ ಆದಂತ ಒಂದು ಪ್ಲಾಟ್ಫಾರ್ಮ್ ಅಂತ ಇತ್ತು. ಸೊ ಫಿಲ್ಮ್ ಇಂಡಸ್ಟ್ರಿ ನಮ್ಮ ಪುನೀತ್ ರಾಜ್ಕುಮಾರ್ ಸರ್, ಸೊ ಫಿಲ್ಮ್ ಇಂಡಸ್ಟ್ರಿ ತುಂಬಾ ಜನ ಇದ್ದಾರೆ, ತುಂಬಾ ಅವ್ರಿಗೆ ಆದಂತ ಒಂದು ಟ್ಯಾಲೆಂಟ್ ಇತ್ತು. ಸೊ ಹಾಗಾಗಿ ಅವ್ರಿಗೆ ಆದಂತ ಒಂದು ಓನ್ ಪ್ಲಾಟ್ಫಾರ್ಮ್ ಅಲ್ಲಿ ಸೊ ಅವರು ದೊಡ್ಡ ಮಟ್ಟಕ್ಕೆ ಅಚೀವ್ಮೆಂಟ್ ಆದ್ರು, ಅವರ ಲೈಫ್ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡ್ಕೊಂಡು. ನಮಗೆ ಏನ್ ಪ್ಲಾಟ್ಫಾರ್ಮ್ ಸಿಗುತ್ತೆ, ನಾವೆಲ್ಲ ಹೋಗ್ಬಿಟ್ಟು ಕ್ರಿಕೆಟ್ ಆಡೋಣ ಅಂದ್ರೆ ಅಂತ ಪ್ಲಾಟ್ಫಾರ್ಮ್ ಲಕ್ಸುರಿ ಲೈಫ್ ನಾವ್ ಮಾಡಕ್ಕಾಗತ್ತಾ ಅಲ್ವಾ. ಸೊ ನಮ್ಮೆಲ್ರಿಗೂ ಇಲ್ಲಿ ಎಜುಕೇಶನ್ ಬೇಕು, ಟ್ಯಾಲೆಂಟ್ ಇರ್ಬೇಕು, ಹಿಂಗೆ ಇರ್ಬೇಕು, ಹಂಗೆ ಮಾಡ್ಬೇಕು, ಏನು ಇಲ್ಲ ನಮ್ ಕಣ್ಣು ಮುಂದೆ. ಸೊ ಏನ್ ಟ್ಯಾಲೆಂಟ್ ಇದ್ರೆ ಇಲ್ಲ ಅಂದ್ರೂ ಕೂಡ, ಎಜುಕೇಶನ್ ಇಲ್ಲ ಅಂದ್ರೂ ಕೂಡ ಈ ಒಂದು ಸಂಸ್ಥೆಗೆ ಬಂದ ಮೇಲೆ ಎಜುಕೇಶನ್ ನ ಕೊಟ್ಟು ಇದ್ರಲ್ಲಿ ಯಾವ ತರ ಬಿಸ್ನೆಸ್ ಮಾಡ್ಬೇಕು ಅನ್ನೋ ಒಂದು ಟ್ರೈನಿಂಗ್ ನ ಕೊಟ್ಟು ಇದ್ರಲ್ಲಿ ಬೆಳೆಸುವಂತ ಒಂದು ತಾಕತ್ತು ನಮ್ಮ ವಿ ಸ್ಟಾರ್ ವೆಲ್ನೆಸ್ ಗಿದೆ ಅಲ್ವಾ. ಸೊ ಎಲ್ರಿಗೂ ಒಂದೊಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಆದ್ರೆ ಇಲ್ಲಿ ಆ ಟ್ಯಾಲೆಂಟ್ ಇರೋರ್ಗೆ, ಈಗ ಆಕ್ಟಿಂಗ್ ಮಾಡೋರ್ಗೆ ಫಿಲಂ ಇಂಡಸ್ಟ್ರಿ ಟ್ಯಾಲೆಂಟ್, ಆಕ್ಟಿಂಗ್ ಮಾಡುವಂತ ಟ್ಯಾಲೆಂಟ್ ಇರೋರ್ಗೆ ಫಿಲಂ ಇಂಡಸ್ಟ್ರಿ ಇದೆ. ಸ್ಪೋರ್ಟ್ಸ್ ಆಡೋರ್ಗೆ ಸೊ ಅದ್ರದೇ ಆದಂತ ಒಂದು ಪ್ಲಾಟ್ಫಾರ್ಮ್ ಇದೆ. ರಾಜಕಾರಣಿ ವ್ಯಕ್ತಿಗಳಿಗೆ ಅದ್ರದೇ ಆದಂತ ಒಂದು ಪ್ಲಾಟ್ಫಾರ್ಮ್ ಇದೆ. ನಮ್ಮೆಲ್ರಿಗೂ ಆ ಪ್ಲಾಟ್ಫಾರ್ಮ್ ಇದೆ. ನಮ್ಗೆ ಏನು ಟ್ಯಾಲೆಂಟ್ ಇಲ್ಲಪ್ಪ ಅಂದ್ರೂ ಕೂಡ ವಿ ಸ್ಟಾರ್ ಕೈ ಬೀಸಿ ಕರೀತಾ ಇದೆ. ಪ್ರತಿಯೊಬ್ಬರಿಗೂ ಟ್ಯಾಲೆಂಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಐ ಆಮ್ ಆಲ್ವೇಸ್ ವಿತ್ ಯು ಅಂತ ಹೇಳಿ, ನಿಮ್ಮೊಟ್ಟಿಗೆ ನಾನಿದ್ದೀನಿ ಅಂತ ಹೇಳಿ ವಿ ಸ್ಟಾರ್ ನಮ್ಮೊಟ್ಟಿಗೆ ನಿಂತಿದೆ ಅಲ್ವಾ. ಸೊ ವಿತೌಟ್ ಟ್ಯಾಲೆಂಟ್ ನೋ ಪ್ರಾಬ್ಲಮ್. ನಮಗೆ ನಿಮಗೆ ಎಲ್ರಿಗೂ ಕೂಡ ಒಂದು ಅಚೀವ್ ಮಾಡಕ್ಕೆ ವಿ ಸ್ಟಾರ್ ವೆಲ್ನೆಸ್ ಇದೆ. ಸೊ ಅಕಸ್ಮಾತ್ ಇಫ್ ಯು ಲಾಸ್ಟ್ 16,000, ಅಕಸ್ಮಾತ್ ನಾವ್ 16,000 ನಾವು ಕಳ್ಕೊಂಡ್ಬಿಟ್ವಿ, ಏನೋ ಒಂದು ಹೋಗ್ತಾ ಇದ್ವಿ, ಹಾಳಾಗೋಯ್ತು 16,000, ಏನ್ ಮಾಡ್ತೀವಿ? ಎಷ್ಟು ದಿನ ಬೇಜಾರಾಗ್ತೀವಿ? ಆ ದಿನ ಬೇಜಾರಾಗ್ಬೋದು. 16,000 ಅನ್ನೋದು ಕಮ್ಮಿನಲ್ಲ. ಕೆಲವ್ರಿಗೆ 16,000ದಲ್ಲಿ ಒಂದು ನಾರ್ಮಲ್ ಲೈಫ್ ಲೀಡ್ ಮಾಡೋರ್ಗು ಒಂದು ತಿಂಗಳು ಮೇಂಟೈನ್ ಮಾಡ್ಬೋದು. ಬೈ ಮಿಸ್ ಆಗಿ ಅನ್ಫಾರ್ಚುನೇಟ್ಲಿ ಏನೋ ಒಂದು ಮಾಡಕ್ ಹೋಗಿ 16,000 ನಾವು ಕಳ್ಕೊಂಡ್ಬಿಟ್ವಿ. ಸೊ ಎಷ್ಟ್ ದಿನ ಅಂತ ಚಿಂತೆ ಮಾಡಕ್ಕಾಗತ್ತೆ? ಕೂತ್ಕೊಂಡು ರೋಡಲ್ಲೋ ಮನೇಲೋ ಅಯ್ಯೋ ನಂದು 16,000 ಹೋಯ್ತು, 16,000 ಹೋಯ್ತು ಅನ್ಕೊಂಡು ನಾವ್ ಅಳ್ತೀವಲ್ವಾ. ಎಷ್ಟು ದಿನ ಅಳ್ತೀವಿ, ಎಷ್ಟು ದಿನ ಬೇಜಾರ್ ಮಾಡ್ಕೊಳ್ತೀವಿ, ಎಷ್ಟು ದಿನ ಊಟ ಬಿಡ್ತೀವಿ? ಒಂದ್ ದಿನ ಬಿಡ್ಬೋದು, 2 ದಿನ, 3ನೇ ದಿನ ಬಿಟ್ರೆ ನಾವೇ 16,000ಕ್ಕೆ ಇನ್ನೊಂದ್ 16,000 ಸೇರಿಸ್ಬಿಟ್ಟು ಹಾಸ್ಪಿಟ್ಲ್ ಕಟ್ಬೇಕಾಗುತ್ತೆ ಅಲ್ವಾ. ನಾವೇ ಚಿಂತೆ ಮಾಡ್ಕೊಂಡ್ರು, ಅಯ್ಯೋ ನಂಗೆ 16,000 ಹೋಯ್ತು, 16,000 ಹೋಯ್ತು ಅಂತ ಹತ್ಕೊಂಡು ಆ ಟೆನ್ಷನ್ ತಗೊಂಡು, ಆ ಟೆನ್ಷನ್ಗೆ ಇನ್ನೊಂದ್ ಟೆನ್ಷನ್ ಹಾಕೊಂಡು ನಾವು ಹಾಸ್ಪಿಟ್ಲ್ ಕಟ್ಬೇಕಾಗುತ್ತೆ. 1 to double ದುಡ್ಡನ್ನ ಅಲ್ವಾ. ಎಷ್ಟ್ ಚಿಂತೆ ಮಾಡ್ಬಿಡ್ತೀವಿ, 16,000 ಹೋಗ್ಬಿಡ್ತು ಅಂತ ಹೇಳಿ. ಏನು ಮಾಡಕ್ಕಾಗಲ್ಲ. 16,000 ಹೋಯ್ತು ಅಂತ ಏನ್ ನಾವು ಬಾಯ್ ಬಡ್ಕೊಂಡು ಹೇಳ್ತೀವ? ಒಂದಿನ ಚಿಂತೆ ಮಾಡ್ಬೋದು, 2 ದಿನ ಚಿಂತೆ ಮಾಡ್ಬೋದು ಅಲ್ವಾ. ಇಲ್ಲ ದೊಡ್ಡ ಒಳ್ಳೆ ಲೈಫ್ ಲೀಡ್ ಮಾಡ್ತಾ ಇದೀವಿ, 16,000 ಕಳ್ಕೊಂಡ್ಬಿಟ್ರು ಕೂಡ ಅವ್ರಿಗೂ ಕೂಡ ಏನ್ ಟೆನ್ಷನ್ ಅಂತ ಅನ್ಸಲ್ಲ ಅಲ್ವಾ. ಅದೇ 16,000ನ ನೆಕ್ಸ್ಟ್ ಅದೇ 16,000ನ ಫಿಕ್ಸ್ಡ್ ಡೆಪಾಸಿಟ್ ಇನ್ ಬ್ಯಾಂಕ್, ಅಕಸ್ಮಾತ್ ನಾವೇನಾದ್ರೂ ಬ್ಯಾಂಕ್ ಅಲ್ಲಿ ಅದೇ 16,000ನ ನಾವು ಡೆಪಾಸಿಟ್ ಮಾಡಿದ್ರೆ, 16,000ದಿಂದ ನಾವು ಆಫ್ಟರ್ 10 years ಅಂದ್ರೆ 16,000ನ ನಾವು 10 ವರ್ಷ ಆದ್ಮೇಲೆ ನಾವು 16,000ನ 30,000 ಆಗಿರುತ್ತೆ, 30,000 ತಗೊಳ್ಬಹುದು. ಇಲ್ಲ ನಾವು ಆಫ್ಟರ್ 20 years 20 ವರ್ಷ ಆದ್ಮೇಲೆ ನಾವು ತಗೊಳ್ತೀವಿ ಅಂದ್ರೆ 30,000 ಡಬಲ್ ಆಗಿರುತ್ತೆ, 60,000 ತಗೊಳ್ಬಹುದು. ಅದೇ ಆಫ್ಟರ್ 30 years 30 ವರ್ಷ ಆದ್ಮೇಲೆ 1,20,000 ಆಗ್ಬೋದು. ಅಂದ್ರೆ 16,000ನ 1,20,000 ಮಾಡೋದಿಕ್ಕೆ 30 ವರ್ಷ ಕಾಯ್ಬೇಕಂತ. ಇವಾಗ ಗ್ಯಾರಂಟಿ ಇಲ್ಲ ನಾವು ಇನ್ನೂ 30 ವರ್ಷ ಇರ್ತೀವೋ ಇಲ್ವೋ, ಆ ಗ್ಯಾರಂಟಿನೇ ಇಲ್ಲ ಅಂದ್ಮೇಲೆ ಬ್ಯಾಂಕ್ ಅಲ್ಲಿ 16,000 ಕಟ್ಬಿಟ್ಟು 30 ವರ್ಷ ಕಾಯ್ಬೇಕಾ ನಾವು? ಅದೇ 16,000ನ ನಾವು ವಿ ಸ್ಟಾರ್ ಅಲ್ಲಿ ಹಾಕಿದ್ರೆ ಒಂದೇ ವರ್ಷಕ್ಕೆ ಕೋಟಿಗಟ್ಲೆ ಇನ್ಕಮ್ ಮಾಡಿರುವಂತ ಸಾಕಷ್ಟು ಲೀಡರ್ ಉದಾಹರಣೆಗೆ ನಿಮ್ ಕಣ್ ಮುಂದೆನೆ ಇದ್ದಾರೆ ಅಲ್ವಾ. ಅದೇ 16,000 ವಿ ಸ್ಟಾರ್ ಹಾಕಿದ್ದಕ್ಕೆ ಕೋಟಿಗಟ್ಲೆ ಇನ್ಕಮ್ ಮಾಡಿರುವಂತ ಸಾಕಷ್ಟು ಲೀಡರ್ಸ್ ಗಳ ಉದಾಹರಣೆ ನಿಮ್ಮ ಕಣ್ ಮುಂದೆನೆ ಇದೆ. ಆದ್ರೆ ಇಲ್ಲಿ ಬ್ಯಾಂಕ್ ನಾವು ಡೆಪಾಸಿಟ್ ಮಾಡ್ತೀವಪ್ಪ 16,000 ಅಂದ್ರೆ ಜಸ್ಟ್ 1,20,000 ತಗೊಳೋದಿಕ್ಕೆ 30 ವರ್ಷ ನಾವು ವೇಟ್ ಮಾಡ್ಬೇಕು. ನಾವ್ ಇರ್ತೀವ ಇಲ್ವಾ, ಬದುಕಿರ್ತೀವೋ ಇಲ್ವಾ ಅನ್ನೋದೇ ನಮ್ ಕಾನ್ಫಿಡೆನ್ಸ್ ಇಲ್ಲ. ಇವತ್ತಿದ್ದವ್ರು ನಾಳೆ ಇರಲ್ಲ. ನಾನ್ ನಾಳೆ ಇರ್ತೀನ, ನಾಳೆ ಗೆಲ್ತೀನ, ನಮ್ಗೆ ಗ್ಯಾರಂಟಿ ಇಲ್ಲ ಅಂದಾಗ ಇನ್ನು 30 ವರ್ಷ ನಾನ್ ಬದುಕಿರ್ತೀನಪ್ಪ ಅಂತ ಹೇಳಿ ಆ ಕನ್ಸ್ ಕಾಣ್ತೀವಲ್ಲ, ಅದೇ ಫಸ್ಟ್ ತಪ್ಪು
ಇವಾಗ ದುಡ್ಡು ಇಟ್ಬಿಡೋಣಪ್ಪ 16,000, 30 ವರ್ಷ ಆದ್ಮೇಲೆ 1,20,000 20,000 ತಗೊಳ್ಳೋಣ ಅಂತ ಕನ್ಸ್ ಕಾಣ್ತೀವಲ್ಲ, ಅದೇ ಫಸ್ಟ್ ಆಫ್ ಆಲ್ ತಪ್ಪು. ಸೊ ಅದ್ರ ಬದಲು ಅದೇ 16,000 ನಾವು ವಿ ಸ್ಟಾರ್ ಹಾಕಿದ್ರೆ ಅದು 1:10 ಅಂತ ಹೇಳ್ಬೋದು. 1 to ಡಬಲ್ ಅಲ್ಲಿ ಕೊಡ್ತಾರೆ, ಇಲ್ಲ 10 ಪಟ್ಟಿಗಿಂತ ಹೆಚ್ಚು ಆದಾಯನ ನಾವಿಲ್ಲಿ ವಿ ಸ್ಟಾರ್ ಅಲ್ಲಿ ಮಾಡಬಹುದು. ನೆಕ್ಸ್ಟ್ ಮ್ಯಾಮ್, ಸೊ ಅದ್ರ ಜೊತೆಗೆ ರ್ಯಾಂಕ್ ಇನ್ಸೂರೆನ್ಸ್ ಇದೆ ವಿತೌಟ್ ಎನಿ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್. ರಿಯಲಿ ತುಂಬಾನೇ ಖುಷಿ ಆಗುತ್ತೆ ಇದೊಂದಂತೂ. ಯಾಕೆಂದ್ರೆ ಸುಮಾರು 1 ಲಕ್ಷದಿಂದ 15 ಲಕ್ಷದವರೆಗೂ ನಮ್ಮಲ್ಲಿ ಇನ್ಸೂರೆನ್ಸ್, 20 ಲಕ್ಷದವರೆಗೂ ನಮ್ಮಲ್ಲಿ ಇನ್ಸೂರೆನ್ಸ್ ಇದೆ. ಅಂದ್ರೆ 5th ರ್ಯಾಂಕ್ ಅಂದ್ರೆ ಇದ್ರ ಕಂಡೀಷನ್ ಇದೆ, ಯಾರು 5th ರ್ಯಾಂಕ್ ಕಂಪ್ಲೀಟ್ ಆಗ್ತಾರೋ. ಸೊ ನಮ್ಮಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಫಸ್ಟ್ ರ್ಯಾಂಕ್ ಇಂದ ಅಪ್ ಟು 20 ರ್ಯಾಂಕ್ 18 ರ್ಯಾಂಕ್ ವರ್ಗು, ಅಂದ್ರೆ ಫಸ್ಟ್ ರ್ಯಾಂಕ್ ಇಂದ 18th ರ್ಯಾಂಕ್ ವರ್ಗು, ಇನ್ ಸ್ವಲ್ಪ ದಿನ ಹೋದ್ರೆ 20 ರ್ಯಾಂಕ್ 20 ರ್ಯಾಂಕ್ ವರ್ಗು ಮಾಡ್ತಾ ಇದ್ದಾರೆ MD ಸರ್. ಎಟ್ ಪ್ರೆಸೆಂಟ್ ಇವಾಗ 18 ರ್ಯಾಂಕ್ ವರ್ಗು ಇದೆ. ಸೊ ಈ ರ್ಯಾಂಕ್ ಅಲ್ಲಿ 5th ರ್ಯಾಂಕ್ ಕಂಪ್ಲೀಟ್ ಮಾಡಿದವ್ರಿಗೆ, 5th ರ್ಯಾಂಕ್ ಅಂಡ್ ಎಬೋವ್ ರ್ಯಾಂಕ್ ಲೀಡರ್ಸ್ ಗೆ 1 ಲಕ್ಷದಿಂದ ರ್ಯಾಂಕ್ ವೈಸ್ 20 ಲಕ್ಷದವರೆಗೂ ಇನ್ಸೂರೆನ್ಸ್ ಇದೆ. ರಿಯಲಿ ತುಂಬಾನೇ ಖುಷಿ ಆಗುತ್ತೆ. ಅದ್ರ ಜೊತೆಗೆ ಎಜುಕೇಶನ್, ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಮ್ಮಿಗೆ ಡೆತ್ ಆಯ್ತು ಅಂದ್ರೆ ಏನ್ ಅವರ ಒಂದು ರ್ಯಾಂಕಿಗೆ ಏನ್ ಇನ್ಸೂರೆನ್ಸ್ ಅಮೌಂಟ್ ಇದೆ ಆ ಅಮೌಂಟ್ ಕೊಡೋದಲ್ದೆ ಅವರ ಮಕ್ಕಳ ಎಜುಕೇಶನ್, ಒಬ್ರಲ್ಲ ಇಬ್ರಲ್ಲ 3 ಜನ ಮಕ್ಳಿದ್ರು ಕೂಡ ಅಪ್ ಟು 2nd PUC ವರ್ಗು ಫ್ರೀ ಆಫ್ ಕಾಸ್ಟ್ ನಲ್ಲಿ ಎಜುಕೇಶನ್ ಕೊಡುತ್ತೆ ನಮ್ಮ ಕಂಪನಿ. ಸೊ ಇದೊಂದು ಸಾಕು ರೀ, ಇದೊಂದು ಸಾಕು ವಿ ಸ್ಟಾರ್ ವರ್ಕ್ ಮಾಡೋದಿಕ್ಕೆ. ಯಾಕೆ ಅಂತ ಹೇಳಿದ್ರೆ ಅಕಸ್ಮಾತ್ ನಮ್ಮ ಮನೇಲಿ ಯಾರಿಗೋ ಏನೋ ಒಂದು ಹೆಚ್ಚು ಕಡಿಮೆ ಆಗಿ ಡೆತ್ ಆಯ್ತು ಅಂದ್ರೆ ಯಾರು ಸಪೋರ್ಟ್ ಮಾಡಲ್ಲ. ಯಾರು ಸಪೋರ್ಟ್ ಮಾಡ್ತಾರೆ? ಎಲ್ಲಾರ ಮನೆ ಅವ್ರವ್ರ ಮನೆ ದೋಸೆ ಅವ್ರಿಗೆ ತೂತ್ ಅಲ್ವಾ? ಸೊ ಎಲ್ರ ಮನೆಗೂ ಅವ್ರವ್ರದೇ ಕಷ್ಟ ಇರುತ್ತೆ. ಅವ್ರ ಮನೆ ಸಂಸಾರ, ಅವ್ರ ಮನೆ ಕಷ್ಟನೇ ಸರಿಪಡಿಸ್ಕೊಳಕ್ ಆಗ್ತಾ ಇರಲ್ಲ. ಸೊ ಎಲ್ರಿಗೂ ಪ್ರಾಬ್ಲಮ್ ಇರುತ್ತೆ. ಈ ತರ ಇದ್ದಾಗ ನಿಮ್ಮನೆ ಪ್ರಾಬ್ಲಮ್ ಆಗಿದ್ಯಾ, ನಾನು ನಮ್ಮನೇನೂ ಸ್ವಲ್ಪ ಕಷ್ಟ ಇದೆ, ಪರವಾಗಿಲ್ಲ ನಿನಗೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಯಾರಾದ್ರೂ ಬಂದು ನಿಮ್ ಮನೆ ರೇಷನ್ ನಾನ್ ತಂದಾಕ್ತೀನಿ, ನಿಮ್ ಮನೆ ಬಾಡಿಗೆ ನಾನ್ ಕಟ್ತೀನಿ, ನಿಮ್ ಮಕ್ಳ ಎಜುಕೇಶನ್ ನಾನ್ ಕೊಡಿಸ್ತೀನಿ, ದುಡ್ಡು ತಗೋ, ನೀನೊಂದ್ 20,000 ತಗೋ, ನೀನೊಂದ್ 30,000 ತಗೋ ಅಂತ ಕೊಟ್ಟು ಹೋಗ್ತಾರ? ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಡೆತ್ ಆದ್ರೂ ಅವರು ಬರ್ತಾರೆ, 4 ಸಮಾಧಾನಕರವಾದ ಮಾತಾಡ್ತಾರೆ, ಸಮಾಧಾನ ಮಾಡ್ತಾರೆ, ನಮ್ ಜೊತೆ ಕೂತ್ಕೊಂಡು ಅವರು ಅಳ್ತಾರೆ, ಅವ್ರ ಜೊತೆಗೆ ನಮ್ ಜೊತೆ ಅವರು 1 ವಾರ ಇಟ್ಕೊಂಡು ನಮ್ದೇ ರೇಷನ್ ನ ಖಾಲಿ ಮಾಡ್ಬಿಟ್ಟು ವಾಪಸ್ ಹೋಗ್ತಾರೆ. ನಮ್ ಜೊತೆ ಹತ್ಕೊಂಡು ನಮಗ್ ಸಮಾಧಾನ ಮಾಡ್ಕೊಂಡು 1 ವಾರ ನಮ್ಮನೇಲಿ ಇರ್ತಾರೆ. ನಮ್ಮನೇಲಿ ಊಟ ತಿಂಡಿ ಹಾಕ್ಬೇಕಲ್ವಾ ಅವ್ರಿಗೆ? ನಮ್ ಜೊತೆಗೆ ಸಮಾಧಾನ ಮಾಡ್ಕೊಂಡು ನಮ್ಮನೇಲೆ ಇಟ್ಕೊಂಡು 1 ವಾರದ ರೇಷನ್ ಖಾಲಿ ಮಾಡೋರು ಹೋಗ್ತಾರ ಹೊರ್ತು ಯಾರು ಕೂಡ ನಿನ್ನೊಟ್ಟಿಗೆ ನಾನ್ ಇರ್ತೀನಿ, ನಿನ್ನೊಟ್ಟಿಗೆ ನಾನ್ ನಿಂತ್ಕೊಳ್ತೀನಿ, ನಿನ್ಗಿಷ್ಟು ಅಳ್ತಾರೆ, ಆ ದೇವ್ರು ತುಂಬಾ ಮೋಸ ಮಾಡ್ಬಿಟ್ಟ, ನಿಮ್ಗೆ ಇಷ್ಟ ಬೇಗ ಹಿಂಗ್ ಮಾಡ್ಬಾರ್ದಿತ್ತು ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಸಮಾಧಾನ ಮಾಡಿ ರಿಟರ್ನ್ ಹೋಗ್ತಾರ ಹೊರ್ತು ಯಾರು ಬಂದ್ ನಿನ್ ಲೈಫ್ ನ ನಾನ್ ಸಪೋರ್ಟ್ ಮಾಡ್ತೀನಿ, ನಾನ್ ಸ್ವಲ್ಪ ದಿನ ಮನೆ ಮೇಂಟೈನ್ ಮಾಡ್ತೀನಿ ಅಂತ ಯಾರು ಹೇಳಲ್ಲ. ಆದ್ರೆ ವಿ ಸ್ಟಾರ್ ನಮ್ಮೊಟ್ಟಿಗೆ ನಿಂತಿದೆ. ಇವತ್ತು ನಾನು ಇದೀನಿ, ನಾನ್ ಕೆಲಸ ಮಾಡ್ತಿದ್ದೀನಿ, ನಾನ್ ದುಡ್ಡು ಮಾಡ್ತೀನಿ. ಅಕಸ್ಮಾತ್ ನಾಳೆ ಏನೋ ಒಂದ್ ಹೆಚ್ಚು ಕಮ್ಮಿ ಆಯ್ತು, ಇವತ್ತಿದ್ದಾಗ ನಾಳೆ ಇರಲ್ಲ, ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಡೆತ್ ಆಯ್ತು ಅಂದ್ರೆ ಕೂಡ ನಮ್ಗೆ ಇನ್ಸೂರೆನ್ಸ್ ರೂಪದಲ್ಲಿ ನಮ್ಗೆ ಅಮೌಂಟ್ ನ ಕೊಡ್ತಾರೆ. ಅದ್ರ ಜೊತೆಗೆ ನಮ್ಮ ಮಕ್ಕಳ ಎಜುಕೇಶನ್ ನಮ್ಮ ಕಂಪನಿ ಜವಾಬ್ದಾರಿ ತಗೊಳ್ತಾ ಇದೆ. ಅಂದ್ರೆ ಇವತ್ ನಾವ್ ಇದ್ರ ದುಡ್ಡು ಸತ್ರು ದುಡ್ಡು, ಈ ತರ ಕಂಪನಿ ಯಾರಿದೆ, ಎಲ್ ಕೊಡ್ತಾರೆ, ಯಾರು ಕೊಡ್ತಾರೆ? ಯಾರು ಸಿಗಲ್ಲ. ಲೈಫ್ ಅಲ್ಲಿ ಇದು ಸಿಕ್ಕಿರುವಂತದ್ದು ನಮ್ ಪುಣ್ಯ ಅಂತ ಹೇಳ್ಬೋದು. ಅಂತ ವಂಡರ್ಫುಲ್ ಪ್ಲಾಟ್ಫಾರ್ಮ್ ನಮಗ್ ಸಿಕ್ಕಿದೆ. ರಿಯಲಿ ತುಂಬಾನೇ ಖುಷಿ ಆಗುತ್ತೆ. ಅದ್ರ ಜೊತೆಗೆ ನೆಕ್ಸ್ಟ್ ಮ್ಯಾಮ್, ಅದ್ರ ಜೊತೆಗೆ ಕಂಪನಿ ಹೆಡ್ ಆಫೀಸ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರ್ಬೋದು, ಎಲ್ಲಾನು ಓನ್ ಅಸೆಟ್ಸ್ ಇದೆ, ಎಲ್ಲಾನು ಓನ್ ಇದೆ. ಸೊ ನೀವು ಬೇಕಾದ್ರೆ ಡೈರೆಕ್ಟ್ ಆಗಿ ಹೋಗಿ. ಅದ್ರಲ್ಲೂ ಇನ್ನೊಂದು ಖುಷಿ ಏನ್ ಗೊತ್ತಾ, ನಮ್ಮ ಕಂಪನಿ ಇರೋದು ನಮ್ಮ ಕರ್ನಾಟಕದ ಕಂಪನಿ, ನಮ್ಮ ಕರ್ನಾಟಕದ ಚಿಕ್ಕಮಂಗ್ಳೂರಿನಲ್ಲೇ ಇದೆ ಕಂಪನಿ. ಎಷ್ಟೋ ಕಂಪನಿಗಳಿದೆ, ಎಷ್ಟೆಷ್ಟೋ ದೊಡ್ಡ ದೊಡ್ಡ ಕಂಪನಿಗಳಿದೆ. ಅದ್ ಎಲ್ಲಿದೆ ಕಂಪನಿ? ಓನ್ ಹೆಡ್ ಆಫೀಸ್ ಇದೆಯಾ, ಇದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆಯಾ, ಅದ್ರ ಬಗ್ಗೆ ಬ್ಯಾಕ್ ಗ್ರೌಂಡ್ ಏನೂ ಗೊತ್ತಿರಲ್ಲ. ಸಮ್ ಡಿಸ್ಟ್ರಿಬ್ಯೂಟರ್ಸ್ ನ ಇಲ್ಲಿ ಬಿಟ್ಟು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೆ. ಅವ್ರನ್ನ ನಂಬಿ ನಾವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀವಿ, ಬಟ್ ಅದ್ ಗ್ಯಾರಂಟಿನೇ ಇರೋದಿಲ್ಲ. ಆದ್ರೆ ನಮ್ದು ನಾವು ನೋಡ್ಬೇಕು ಅಂದ್ರೆ ಬೆಳಗ್ಗೆ ಹೊರಟ್ರೆ ಮಧ್ಯಾಹ್ನ ಅಷ್ಟಲ್ಲಿ ನಾವು ಚಿಕ್ಕಮಂಗ್ಳೂರ್ಗೆ ಹೋಗಿರ್ತೀವಿ, ಚಿಕ್ಕಮಂಗ್ಳೂರಲ್ಲಿ ಆಫೀಸ್ ವಿಸಿಟ್ ಮಾಡ್ಕೊಂಡು ರಿಟರ್ನ್ ನೈಟ್ ಅಷ್ಟಲ್ಲಿ ನಾವು ಮನೆಗೆ ಬರ್ಬೋದು. ನಮ್ ಕರ್ನಾಟಕದ ಕಂಪನಿ ಅಂತ ಹೇಳೋದಕ್ಕೆ ನಮ್ಗೆ ಹೆಮ್ಮೆ ಅನ್ಸುತ್ತೆ. ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ, ಅದ್ರ ಬೇಕಾಗಿರುವಂತ ಪ್ರತಿಯೊಂದು ಸರ್ಟಿಫಿಕೇಟ್ ಇರ್ಬೋದು, ಪ್ರಾಡಕ್ಟ್ ಸರ್ಟಿಫಿಕೇಟ್ ಇರ್ಬೋದು, ಕಂಪನಿ ನಡೆಸೋದಕ್ಕೆ ಬೇಕಾಗಿರುವಂತ ಲೀಗಲ್ ಡಾಕ್ಯುಮೆಂಟ್ಸ್ ಇರ್ಬೋದು, ಪ್ರತಿಯೊಂದು ಇದೆ. ಪ್ರತಿಯೊಂದು ನಮ್ಮ ಕಂಪನಿಗೆ ಇದೆ. ರಿಯಲಿ ತುಂಬಾನೇ ಖುಷಿ ಆಗುತ್ತೆ, ಯಾಕಂದ್ರೆ ಇಂತ ವಂಡರ್ಫುಲ್ ಕಂಪನಿಲಿ ಇದೀವಿ ಅಂತ. ಜೊತೆಗೆ ಅವರ ಅಚೀವ್ಮೆಂಟ್ಸ್, ನಮ್ಮ ಕಂಪನಿಗೆ ಬೇಕಾಗಿರುವಂತ ಗವರ್ಮೆಂಟ್ ಅಪ್ರೂವ್ಡ್ ಆಗಿದೆ. ಜೊತೆಗೆ 4 ಲಕ್ಷಕ್ಕಿಂತ ಹೆಚ್ಚು ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಓನ್ ಹೆಡ್ ಆಫೀಸ್ ಜೊತೆಗೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ಇದೆ. ಸೊ ಅದ್ರ ಜೊತೆಗೆ 25+ ಡೈಮಂಡ್ಸ್ ವಿತ್ ಇನ್ 7 ಇಯರ್ಸ್, ಅಂದ್ರೆ
7 ವರ್ಷದಲ್ಲಿ 25ಕ್ಕಿಂತ ಹೆಚ್ಚು ಡೈಮಂಡ್ಸ್ ಗಳು ಕ್ರಿಯೇಟ್ ಆಗಿದ್ದಾರೆ. 1,000ಕ್ಕಿಂತ ಹೆಚ್ಚು ಲಕ್ಪತಿಗಳಿದ್ದಾರೆ ಅಲ್ವಾ. ಅಂದ್ರೆ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿದ್ದಾರೆ. ದುಬೈ, ಥೈಲ್ಯಾಂಡ್, ಶ್ರೀಲಂಕಾ, ಮಲೇಷ್ಯಾ, ಇನ್ನೂ ಇದೆ, ಸಾಕಷ್ಟು ಟ್ರಿಪ್ ಇದೆ, ಇನ್ನು ಕರ್ಕೊಂಡು ಹೋಗೋದು ಬಾಕಿ ಇದೆ. ಇನ್ ಬರೋ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಜೊತೆಗೆ 55+ ಫ್ರಾಂಚೈಸೀಸ್ ಇದೆ. 20+ ಸ್ಟೇಟ್, ನ್ಯಾಷನಲ್ ಜೊತೆಗೆ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಕೂಡ ತಗೊಂಡಿದೆ. ಸೊ ರಿಯಲಿ ಇದ್ರ ಬಗ್ಗೆ ಹೇಳ್ತಾ ಹೋದ್ರೆ ಇನ್ನು ಸಾಕಷ್ಟು. ಒಂದ್ ದಿನ ಇಡೀ ಸಾಲ ನಮ್ಮ ವಿ ಸ್ಟಾರ್ ಬಗ್ಗೆ ಹೇಳೋದಿಕ್ಕೆ, ಒಂದು ದಿನ ಇಡೀ ಸಾಲದ ವಿ ಸ್ಟಾರ್ ಬಗ್ಗೆ, ಅವರ ವಿ ಸ್ಟಾರ್ ನ ಅಚೀವ್ಮೆಂಟ್ಸ್ ಬಗ್ಗೆ ಹೇಳೋದಿಕ್ಕೆ. ಅಷ್ಟು ಅವಾರ್ಡ್ಸ್ ಗಳು ತಗೊಂಡಿದ್ದಾರೆ, ಅಷ್ಟು ರಿವಾರ್ಡ್ಸ್ ಗಳು ತಗೊಂಡಿದ್ದಾರೆ. ನೆಕ್ಸ್ಟ್ ಮ್ಯಾಮ್, ಅಷ್ಟು ಅವಾರ್ಡ್ಸ್ ರಿವಾರ್ಡ್ಸ್ ಗಳನ್ನ ತಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಬರೀ ನಮ್ಮಲ್ಲಿ ಮಾತ್ರ ಅಲ್ಲ, ಇಂಟರ್ನ್ಯಾಷನಲ್ ಕೂಡ ಹೋಗಿ ಅವಾರ್ಡ್ಸ್ ಗಳನ್ನ ತಗೊಂಡಿದ್ದಾರೆ ನಮ್ಮ MD ಸರ್. ದುಬೈ ಅಲ್ಲಿ ಆಗಿರ್ಬೋದು, ಸೊ ಎಲ್ಲಾ ಕಡೆನೂ ಹೋಗಿ ನಮ್ಮ MD ಸರ್ಗೆ ಅವಾರ್ಡ್ಸ್ ತಗೊಂಡಿದ್ದಾರೆ. ಎಲ್ಲ ಟಿವಿ ಚಾನೆಲ್ಗಳಲ್ಲಿ ಲೈವ್ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಜೊತೆಗೆ ಟಿವಿ ಚಾನೆಲ್ಗಳಲ್ಲಿ ಪ್ರತಿಯೊಂದ್ರಲ್ಲಿ ಇಂಟರ್ವ್ಯೂ ತಗೊಂಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬಾ ಜನ ಫೇವರೇಟ್ ಅನ್ಬೋದು ನಮ್ಮ ಬಿಗ್ ಬಾಸ್. ಬಿಗ್ ಬಾಸ್ ತುಂಬಾ ಜನ ಇಷ್ಟಪಟ್ಟು ನೋಡ್ತೀರಾ. ಬಿಗ್ ಬಾಸ್ ಸೀಸನ್ 9 ಅಲ್ಲೂ ಕೂಡ ನಮ್ಮ ವಿ ಸ್ಟಾರ್ ಸ್ಪಾನ್ಸರ್ ಆಗಿದೆ. ಬೇಕಾದ್ರೆ ನೀವು ಅದನ್ನ ನೋಡ್ಬೋದು. ವಿ ಸ್ಟಾರ್ ಚೆಕ್ ಅಲ್ಲಿ ನಮ್ಮ MD ಸರ್ ಕೊಡ್ತಾ ಇದ್ದಾರೆ. ತುಂಬಾ ಜನಕ್ಕೆ ಗೊತ್ತಿರಲ್ಲ, ಹೊಸಬ್ರಿಗೆಲ್ಲ ಅಂತೂ ಗೊತ್ತೇ ಇರಲ್ಲ. ಯಾಕಂದ್ರೆ ಈ ಕಡೆ ಇರೋ ದಿವ್ಯಾ, ಈ ಕಡೆ ಇರೋ ಸುದೀಪ್ ಸರ್ ಇಬ್ರೇ ಕಾಣ್ತಾ ಇರ್ತಾರೆ. MD ಯಾರು ಅಂತ ಕೆಲವರು ಗೊತ್ತಿರಲ್ವಲ್ಲ. ನಮ್ಮ ವಿ ಸ್ಟಾರ್ ಅಲ್ಲಿ ಯಾರಿದೀವಿ ನಮಗ್ ಗೊತ್ತವ್ರ MD ಅಂತ, ಬಟ್ ಹೊಸಬ್ರಿಗೆ ಗೊತ್ತಿರಲ್ಲ ಅಲ್ವಾ. ಸ್ವಂತ ಅಕ್ಕಪಕ್ಕ ನೋಡ್ತಾರೆ, ಈಗ ಬಂದ ಮೇಲೆ ಅಬ್ಸರ್ವ್ ಮಾಡ್ತಾರೆ, ಝೂಮ್ ಮಾಡಿ ನೋಡ್ತಾರೆ, ಎಸ್ ಇದೆ ನಮ್ಮ MDನೇ ಅಂತ ಅಲ್ವಾ. ಸೊ ಆ ತರ ಪ್ರತಿಯೊಂದು ಟಿವಿ ಚಾನೆಲ್ಗಳಲ್ಲೂ ನಮ್ಮ MD ಸರ ಇಂಟರ್ವ್ಯೂ ಆಗಿದೆ. ಅಷ್ಟು ಸಾಕಷ್ಟು ಅವಾರ್ಡ್ಸ್ ಗಳನ್ನ ಕೂಡ ನಮ್ಮ ಸಂಸ್ಥೆ ತಗೊಂಡಿದೆ. ಸೊ ಪ್ರತಿಯೊಬ್ಬರಿಗೂ ನೆಕ್ಸ್ಟ್ ಮ್ಯಾಮ್, ಪ್ರತಿಯೊಬ್ಬರಿಗೂ ಒಂದೊಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಅಂದ್ರೆ ನೇಹಾ ಕಕ್ಕರ್ ಸಿಂಗರ್, ಅಂದ್ರೆ ಅವ್ರು ಎಲ್ಲೋ ಇದ್ರು, ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ಅವ್ರಿಗೆ ಸಿಕ್ಕಿದ್ದು ಇವತ್ತು ಎಷ್ಟೋ ಕೋಟಿಗೆ ಬೆಲೆ ಬಾಳ್ತಾರೆ. ಅವ್ರಿಗೆ ಸಿಕ್ಕಿದಂತ ಒಂದು ಪ್ಲಾಟ್ಫಾರ್ಮ್ ಇವತ್ತು ಕೋಟಿಗಟ್ಟಲೆಗೆ ಬೆಲೆ ಬಾಳ್ತಾರೆ. ಸೊ ಫಿಲ್ಮ್ ಇಂಡಸ್ಟ್ರಿಲಿ ನಮ್ಮ ಯಶ್ ಸರ್ ಯಾವ ತರ ಇದ್ರು ಅಂತ ನಿಮಗೆ ಗೊತ್ತು ಅಲ್ವಾ. ತುಂಬಾ ಕಡೆ ಅವ್ರು ಹೇಳಿದ್ದಾರೆ, ಒಂದೊತ್ತಿನ ಊಟಕ್ಕೂ ಕಷ್ಟ ಆಗ್ತಾ ಇತ್ತು. ಎಷ್ಟೋ ದಿನ ನಾನು ಬಸ್ ಸ್ಟಾಪ್ ನಲ್ಲಿ ಕೂಡ ಮಲ್ಗೆ ಹೋಗಿದ್ದೆ, ಮಲ್ಗೋದಿಕ್ಕೆ ರೂಮ್ ಮಾಡಿದ್ರೆ ಅದು ದುಡ್ಡು ಕೊಡ್ಬೇಕಲ್ಲ ಅಂತ ಹೇಳಿ ಫುಟ್ಪಾತ್ ಅಲ್ಲಿ ಮಲ್ಗಿರೋದಿದೆ ಅಂತ ಹೇಳಿ. ಅಂದ್ರೆ ಎಲ್ಲರೂ ಕೂಡ ಈಗ ನಮ್ ದೇವೇಗೌಡರು, ಹಳ್ಳಿಯವರು, ಏನ್ ಅವರು ಲೈಫ್ ಸ್ಟೈಲು ಲಕ್ಸುರಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಿರ್ಲಿಲ್ಲ ಅಲ್ವಾ. ಎಲ್ಲರೂ ಅಷ್ಟೇ, ಈಗ ಬಂದಿರೋರ್ಗೆ ಒಂದೊಂದು ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇರೋರ್ಗೆ ಇಂತ ವಂಡರ್ಫುಲ್ ಪ್ಲಾಟ್ಫಾರ್ಮ್ ಸಿಕ್ತು, ಲಕ್ಸುರಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದಾರೆ. ಅವ್ರು ಊಹೆನೇ ಮಾಡ್ಕೊಂಡಿರ್ಲಿಲ್ಲ ನನ್ನ ಲೈಫ್ ಈ ತರ ಆಗುತ್ತಾ ಅಂತ. ಸೊ ತುಂಬಾ ಒಂದೊಂದು ರೂಪಾಯಿಗೂ ಕಷ್ಟಪಟ್ಟಂತ ನಮ್ಮ ಯಶ್ ಸರ್ ಟಾಪ್ ಆಕ್ಟರ್ ಅವ್ರು ಅಲ್ವಾ. ಕೋಟಿ ಗಟ್ಲೆ ಮಾಡ್ಬಿಟ್ರು. ಅಂದ್ರೆ ಅವ್ರಿಗೊಂದು ಪ್ಲಾಟ್ಫಾರ್ಮ್ ಇತ್ತು. ಸೊ ನೆಕ್ಸ್ಟ್ ಅದೇ ತರ ನಮ್ಮೆಲ್ರಿಗೂ ಒಂದು ಪ್ಲಾಟ್ಫಾರ್ಮ್ ಇದೆ, ವಿ ಸ್ಟಾರ್ ವೆಲ್ನೆಸ್. ನಮಗೆ ಅವ್ರದ್ದು ನೋಡಿದೀವಿ ಟಿವಿನಲ್ಲಿ, ಎಲ್ಲಾರು ನೋಡಿದೀವಿ ಟಿವಿನಲ್ಲಿ ಅಲ್ವಾ. ಅವ್ರಿಗೆಲ್ಲ ವಂಡರ್ಫುಲ್ ಪ್ಲಾಟ್ಫಾರ್ಮ್ ಸಿಕ್ತು, ಒಳ್ಳೆ ಅಚೀವ್ಮೆಂಟ್ ಮಾಡಿದ್ರು. ಅವ್ರಿಗೆಲ್ಲ ವಂಡರ್ಫುಲ್ ಪ್ಲಾಟ್ಫಾರ್ಮ್ ಸಿಕ್ಕಿದ್ದಕ್ಕೆ ಅಚೀವ್ಮೆಂಟ್ ಮಾಡಿದ್ರು ಅಂತ ಬರೀ ಅವ್ರನ್ನ ಟಿವಿನಲ್ಲಿ ನೋಡಿದೀವಿ ಅಷ್ಟೇ, ಡೈರೆಕ್ಟ್ ಆಗಿ ಹೋಗಿ ಅವ್ರನ್ನ ನೋಡಿಲ್ಲ. ಆದ್ರೆ ಅವರ ಒಂದು ರಿಸಲ್ಟ್ ಗಿಂತ ನಮ್ಮ ಕಣ್ಣು ಮುಂದೆ ಇದಾರಲ್ವಾ ಅಚೀವರ್ಸ್ ಗಳು, ನಮ್ಮ ಕಣ್ಣು ಮುಂದೆನೆ ಇದಾರಲ್ವಾ. ಅವ್ರದೇ ಲೈವ್ ಎಕ್ಸಾಂಪಲ್ ತಗೊಳ್ಳೋಣ. ನೋಡಿಲ್ದೇ ಇರೋರ್ ಎಕ್ಸಾಂಪಲ್ ಗಿಂತ ನಾವು ಕಣ್ಣು ಮುಂದೆ ನೋಡಿರೋ ಅಂತ ಎಕ್ಸಾಂಪಲ್ಸ್ ನಾವು ತಗೊಳ್ಳೋಣ. ನಮ್ ಕಣ್ಣು ಮುಂದೆನೆ ಇದಾರೆ ಟಾಪ್ ಲೀಡರ್ಸ್ ಗಳು, ಕೋಟಿಗಟ್ಲೆ ಇನ್ಕಮ್ ಮಾಡಿರೋದು. ರೂಬಿ ಡೈಮಂಡ್, ಡಬಲ್ ಡೈಮಂಡ್ ಅಲ್ವಾ, ಡೈಮಂಡ್ಸ್ ಎಲ್ಲರೂ ಇದಾರೆ. ಇವರೆಲ್ಲರೂ ಕೂಡ ನಮ್ಮ ವಿ ಸ್ಟಾರ್ ವೆಲ್ನೆಸ್ ಅಲ್ಲಿ ಒಂದು ಗುರಿನ ಇಟ್ಕೊಂಡು, ಒಂದು ವಿಷನರಿ ಲೈಫ್, ಒಂದು ಏನಾದ್ರೂ ಒಂದು ಸಕ್ಸಸ್ ತಗೊಳ್ಬೇಕು ಅಂತ ಹೇಳಿ ಒಂದು ಗುರಿನ ಇಟ್ಕೊಂಡು ಈ ಒಂದು ವಿ ಸ್ಟಾರ್ ಗೆ ಹೆಜ್ಜೆ ಇಟ್ರು. ಇಲ್ಲಿ ಇರೋರು ಎಲ್ಲರೂ ಕೂಡ ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ ಇರ್ಲಿಲ್ಲ, ಅವ್ರದೇ ಆದಂತ ಒಂದು ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇದ್ರು. ಸೊ ಇಲ್ಲಿ ಮಾಯಿ ಸರ್ ಇದಾರೆ, ಸಂತೋಷ್ ಪಾಟೀಲ್ ಸರ್ ಇದಾರೆ, ನಮ್ಮ RK ಫೌಂಡರ್ ಸಂತೋಷ್ ಸರ್ ಇದಾರೆ, ಇಮ್ರಾನ್ ಸರ್, ಯೂಸಫ್ ಸರ್, ಗಿರೀಶ್ ಸರ್, ಗುಲ್ನಾಸ್ ಮೇಡಮ್, ಶಬೀನಾ ಮೇಡಮ್, ಇವರೆಲ್ಲರೂ ಲೈಫ್ ಸ್ಟೈಲ್ ನೋಡ್ಬೇಕು, ವಿತ್ ಪ್ರೂಫ್ ತಗೊಳ್ಬೇಕು. ಅವರಿಗೆ ಪಾಸ್ಬುಕ್ ಎಂಟ್ರಿನೇ ಹಾಕೊಟ್ಬಿಡ್ತಾರೆ. ಅವ್ರಿಗೆ ಚೆಕ್ ಬಂದಿದೆ, ಬರೀ ಚೆಕ್ ಶೋ ಮಾಡೋದಲ್ಲ, ಅವ್ರ ಅಕೌಂಟಿಗೆ ಕ್ರೆಡಿಟ್ ಆಗಿರುವಂತ ಅಮೌಂಟ್ ಕೂಡ ನಿಮಗೆ ತೋರಿಸ್ತಾರೆ. ಎಷ್ಟೋ ಮೀಟಿಂಗ್ ಗಳಲ್ಲಿ MD ಸರ್ ಹೇಳ್ತಾ ಇದ್ರು, ಗುಲ್ನಾಸ್ ಮೇಡಮ್, ಶಬೀನಾ ಮೇಡಮ್ ಮನೇಲಿ ಮನೆ ತೂತಿತ್ತು, ಮಳೆ ಬಂದ್ರೆ ಪಾತ್ರೆಗಳನ್ನ ಇಡ್ತಾ ಇದ್ರು ಅಂತ. ಇವಾಗ ಕೆಜಿ ಗಟ್ಟೆ ಚಿನ್ನ ಮಾಡಿಸ್ಕೊಂಡಿದ್ದಾರೆ. ಅವ್ರಿಗೆ ಹೇಗ್ ಸಿಕ್ತು? ನಮ್ಮ ವಿ ಸ್ಟಾರ್ ವೆಲ್ನೆಸ್ ಅಂತ ಇಂತ ವಂಡರ್ಫುಲ್ ಪ್ಲಾಟ್ಫಾರ್ಮ್ ಅವ್ರಿಗೆ ಇವತ್ತು ಸಿಕ್ಕಿದ್ದಕ್ಕೆ ಅವರ ಲೈಫೇ ಒಂದು ಟರ್ನ್ ಆಯ್ತು. ಅವ್ರಿಗೆ ಗೊತ್ತಿರ್ಲಿಲ್ಲ ನಮ್ಮ ಲೈಫ್ ಇಷ್ಟು ದೊಡ್ಡ ಮಟ್ಟಕ್ಕೆ ನಾನು ಬೆಳಿತೀನಿ ಅನ್ನೋದು ಗೊತ್ತಿರ್ಲಿಲ್ಲ. ಬೇರೆಯವ್ರನ್ನೆಲ್ಲ ಹೇಳ್ತೀವಿ, ಯಶನ್ನ ನೋಡಿ, ನೇಹಾ ಕಕ್ಕರ್ ನೋಡಿ, ದೇವೇಗೌಡರ್ ನೋಡಿ ಅಂತ. ಅವ್ರನ್ನೆಲ್ಲ ನೋಡೋದ್ ಬೇಡ. ನಮ್ಮ ವಿ ಸ್ಟಾರ್ ಅಲ್ಲೇ ಒಂದು ಗುರಿನ ಇಟ್ಕೊಂಡು ಒಂದು ಸಕ್ಸಸ್ ನ ತಗೊಂಡು ಒಂದೇ ವರ್ಷದಲ್ಲಿ ಕೋಟಿ ದುಡ್ಡನ್ನ ಸಂಪಾದನೆ ಮಾಡಿ ಲಕ್ಸುರಿ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ತಾ ಇದಾರಲ್ವಾ. ಇವರೇ ಸಾಕು ಲೈವ್ ಎಕ್ಸಾಂಪಲ್ ಅಲ್ವಾ. ಇದಕ್ಕಿಂತ ಏನ್ ಬೇಕು? ಸೊ ಅದಾದ್ಮೇಲೆ ನೆಕ್ಸ್ಟ್ ಸೀನಿಯಾರಿಟಿ ಬೆನಿಫಿಟ್ಸ್, ಅರ್ಜೆನ್ಸಿ ಕ್ರಿಯೇಟ್. ಸೀನಿಯಾರಿಟಿ
ಬೆನಿಫಿಟ್ಸ್ ಅಂದ್ರೆ ಏನು, ನೆಕ್ಸ್ಟ್ ಮ್ಯಾಮ್ ಸೀನಿಯಾರಿಟಿ ಬೆನಿಫಿಟ್ಸ್. ಈಗ ನಾವು ಒಂದ್ ಕಡೆ ಪ್ಲಾನಿಂಗ್ ಹೋಗ್ತೀವಿ ಅಂತ ತಿಳ್ಕೊಳ್ಳಿ. ನಾವು ಪ್ಲಾನಿಂಗ್ ಹೋದಾಗ ಒಬ್ರಿಗೆ ನಾವು ಮಾತಾಡ್ತೀವಿ ಅಂತ ಹೇಳಿದ್ರೆ, ಸೊ ಒಬ್ರು ಫಸ್ಟ್ 100 SP ಯಾರು ಮಾಡ್ತಾರೋ, ಅದಾದ್ಮೇಲೆ ನೆಕ್ಸ್ಟ್ ಅದ್ರ ಕೆಳಗಡೆ ಯಾರು A B C ಮಾಡ್ತಾರೆ, ನಮಗೆ ನೆಕ್ಸ್ಟ್ ಯಾರೇ ಬಂದ್ರು ಕೂಡ ಅದನ್ನ ಅವ್ರ ಕೆಳಗಡೆನೆ ನಾವು ಕೊಡ್ಬೇಕಾಗುತ್ತೆ. ಇದನ್ನ ನಾವು ಒಂದ್ ಕಡೆ ಪ್ಲಾನಿಂಗ್ ಹೋದಾಗ ನಾವ್ ಇದನ್ನ ಫಸ್ಟ್ ಅವರಿಗೆ ಅರ್ಥ ಮಾಡಿಸ್ಬೇಕು. ನೋಡಿ ಸರ್, ಇವತ್ತು ನಾನು ಒಂದು ಲೀಸ್ಟ್ ನ ಮಾಡ್ಕೊಂಡ್ ಬಂದಿದೆ ಪ್ಲಾನ್ ಹೇಳ್ಬೇಕು ಅಂತ. ಸೊ ಆ ಲೀಸ್ಟ್ ಅಲ್ಲಿ ಫಸ್ಟ್ ನೇಮ್ ನಿಮ್ಮದೇ ಹಾಕೊಂಡ್ ಬಂದಿದ್ದೀನಿ. ಸೊ ಇವತ್ತು ನಾನು ನಿಮಗೆ ಪ್ಲಾನ್ ಹೇಳ್ಬೇಕು, V-Star ಬಗ್ಗೆ ಇವತ್ತು ನಿಮಗೆ ಹೇಳ್ಬೇಕು ಅಂತ ಹೇಳಿ ಆ ಒಂದು ಲೀಸ್ಟ್ ನ ಮಾಡಿರೋ ಲೀಸ್ಟ್ ಅಲ್ಲಿ ಫಸ್ಟ್ ನೇಮ್ ಲಿಸ್ಟ್ ಫಸ್ಟ್ ನಾನು ನಿಮ್ಮನ್ನ ಚಾಯ್ಸ್ ಮಾಡ್ಕೊಂಡಿದ್ದೀನಿ, ನಿಮ್ಮನ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವತ್ತು ನಿಮಗೆ ಫಸ್ಟ್ ಪ್ಲಾನ್ ಹೇಳಕ್ ಬಂದಿದ್ದೀನಿ. ನೋಡಿ, ಇವತ್ತು ನೀವು ಇಲ್ಲಿ ಜಾಯಿನ್ ಆದ್ರೆ, ನೀವು ನಮ್ಮ ಸಂಸ್ಥೆಗೆ ಬಂದ್ರೆ, ಸೊ ನೆಕ್ಸ್ಟ್ ನಮಗೆ ಯಾರೇ ಸಿಕ್ಕಿದ್ರು ಕೂಡ ಲೀಡರ್ಸ್, ಸೊ ನಿಮ್ಮ ಡೌನ್ ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಅಂತ ನಾವು ಹಾಕೊಂಡು ಹೋಗ್ತಾ ಇರ್ತೀವಿ. ಸೊ ನಿಮ್ಮ ಡೌನ್ ಅಲ್ಲೇ ನಾವು ಕೊಡ್ಬೇಕಾಗುತ್ತೆ. ಸೊ ಅದು ನಿಮಗ್ ಸಪೋರ್ಟ್ ಆಗುತ್ತೆ. ಯೋಚನೆ ಮಾಡಿ, ನಿಮಗೊಂದು ಬೆನಿಫಿಟ್ ಇದೆ. ನೀವು ಫಸ್ಟ್ ಜಾಯ್ನ್ ಆದ್ರೆ ನೆಕ್ಸ್ಟ್ ಬಂದಂತ ಎಲ್ಲಾ ಲೀಡರ್ಸ್ ನಿಮ್ಮ ರೈಟ್ ಟು ಲೆಫ್ಟ್ ನಿಮ್ಮ ಡೌನ್ ಲೈನ್ಸ್ ಆಗಿ ನಿಮ್ಮ ಪಾರ್ಟ್ನರ್ ಅಸೋಸಿಯೇಟ್ಸ್ ಆಗ್ತಾರೆ. ಯೋಚನೆ ಮಾಡಿ ಅಂತ ಹೇಳಿ ಅವ್ರಿಗೆ ಇರುವಂತ ಬೆನಿಫಿಟ್ಸ್ ನಾವು ಹೇಳ್ಬೇಕು. ಇಲ್ಲ ಇವತ್ತು ನೀವು ಈ ಒಂದು ಅವಕಾಶನ ಇಲ್ಲ ನಾನು ಫಿಕ್ಸ್ ಮಾಡ್ತೀನಿ ಅಂದ್ರೆ, ಇದು ನೆಕ್ಸ್ಟ್ ಲಿಸ್ಟ್ ನೆಕ್ಸ್ಟ್ ಸೆಕೆಂಡ್ ಲಿಸ್ಟ್ ಇದೆ, ಅಲ್ಲಿ ಹೋಗಿ ನಾವು ಅವ್ರ ಹತ್ರ ಮಾತಾಡ್ತೀವಿ. ಅವ್ರು ಓಕೆ ಆಗಿ ಅವರು ನಮ್ಮ ಸಂಸ್ಥೆಗೆ ಬಂದು ನಮ್ ಜೊತೆ ಕೈ ಜೋಡಿಸಿದ್ರೆ, ನೀವು ನೆಕ್ಸ್ಟ್ ಬರ್ತೀನಿ ಅಂದ್ರೆ ಅವರ ಪಾರ್ಟ್ನರ್ ಅಸೋಸಿಯೇಟ್ ಆಗ್ತೀರಾ, ಅವರ ಡೌನ್ ಅಲ್ಲಿ ನೀವು ಬರ್ತೀರಾ. ಸೊ ಹಾಗಾಗಿ ಇವತ್ತು ಒಂದು ಡಿಸಿಷನ್ ತಗೊಳ್ಳಿ. ಸೊ ಇವತ್ತು ಬರೋರು ನಿಮ್ಮ ಡೌನ್ ಅಲ್ಲಿ ಆಗ್ತಾರೆ, ನಿಮ್ಮ ಒಂದು ಪಾರ್ಟ್ನರ್ ಅಸೋಸಿಯೇಟ್ ಆಗ್ತಾರೆ ಅಂತ ಹೇಳಿ. ಸೊ ಇದೊಂದು ಅರ್ಜೆನ್ಸಿ ಕ್ರಿಯೇಟ್ ಮಾಡ್ಬೇಕು. ನಾವು ಮಾತಾಡೋ ಮೆಥಡ್ ಅವ್ರ ತಕ್ಷಣ ಒಪ್ಕೊಳ್ಬೇಕು. ಸೊ ಆತರ ನಮ್ಮ ಮಾತಲ್ಲಿ ಇರ್ಬೇಕು. ಸೀನಿಯರಿಟಿ ಬೆನಿಫಿಟ್ ಅಂದ್ರೆ ಏನು, ನೀವು ಬಂದ್ರೆ ನಿಮಗೆ ಎಷ್ಟು ಬೆನಿಫಿಟ್ ಆಗುತ್ತೆ, ನೀವು ಆಮೇಲೆ ಬಂದ್ರೆ ನಿಮಗೆ ಏನ್ ಲಾಸ್ ಆಗುತ್ತೆ ಅನ್ನೋದು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ನೀವು ಫಸ್ಟ್ ಬಂದ್ರ ನೆಕ್ಸ್ಟ್ ಯಾವುದೇ ಲೀಡರ್ ಬಂದ್ರು ಕೂಡ ನಿಮ್ಮ ಡೌನ್ ಅಲ್ಲಿ ಇರ್ತಾರೆ, ನಿಮ್ಮ ಪಾರ್ಟ್ನರ್ ಅಸೋಸಿಯೇಟ್ ಆಗ್ತಾರೆ. ನೀವು ಬೇಡ ಅಂತಂದ್ರೆ ಅವ್ರ ಡೌನ್ ಅಲ್ಲಿ ನೀವು ಅವ್ರ ಪಾರ್ಟ್ನರ್ ಅಸೋಸಿಯೇಟ್ ಆಗ್ತೀರಾ ಅಂತ ಹೇಳಿ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಸೊ ಅದಾದ್ಮೇಲೆ ನೆಕ್ಸ್ಟ್ ಎಜುಕೇಶನ್ ಕಿಟ್, ಆದಷ್ಟು ಎಜುಕೇಶನ್ ಕಿಟ್ಗೆ ಒತ್ತು ಕೊಡಿ. ನಾವ್ ಎಲ್ಲೇ ಹೋದ್ರು ಕೂಡ ಫಸ್ಟ್ ಮೇನ್ ನಮ್ ಜೊತೆಗೆ ಎಜುಕೇಶನ್ ಕಿಟ್ ಇರ್ಬೇಕು. ಯಾಕಂದ್ರೆ ಎಜುಕೇಶನ್ ಕಿಟ್ ಅಂತ ಹೇಳಿದ್ರೆ ನಮ್ಮ ಸಂಸ್ಥೆ ಹೆಡ್ ಆಫೀಸ್ ಎಲ್ಲಿದೆ, ನಮ್ಮ ಮೇನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರು ಅಚೀವರ್ಸ್ ಇದಾರೆ, ಹೆಡ್ ಆಫೀಸ್ ಎಲ್ಲಿದೆ, ಪ್ರಾಡಕ್ಟ್ ಏನೇನಿದೆ, ಇನ್ಕಮ್ ಯಾವ ತರ ಇದೆ, ಪ್ರತಿಯೊಂದನ್ನು ಅದ್ರಲ್ಲಿ ನಾವು ತೋರಿಸಬಹುದು. ವಿತೌಟ್ ಕಿಟ್ ಹಾಗೆ ಹೋಗಿ ನಾವು ಬರೀ ಬುಕ್ ಪೆನ್ ಅಲ್ಲಿ ಬರೆದು ತೋರಿಸ್ತೀವಿ ಅಂದ್ರೆ ಸೊ ಯಾರು ಒಪ್ಪಲ್ಲ. ಇದಿದ್ರೆ ನಿಮಗೆ ಅಚೀವರ್ಸ್ ಗಳು ಯಾರ್ಯಾರಿದ್ದಾರೆ ವಿತ್ ಫೋಟೋ ಅಲ್ಲಿದೆ ಅಲ್ವಾ. ಸೊ ಅಚೀವರ್ ಫೋಟೋಗಳನ್ನು ನೀವು ತೋರಿಸಬಹುದು. ಅದ್ರಲ್ಲೇನೆ ಪ್ರತಿಯೊಂದು ಕೂಡ ಅದನ್ನ ತೋರಿಸಬಹುದು. ಆದಷ್ಟು ಕಿಟ್ ನ ಪರ್ಚೇಸ್ ಮಾಡ್ಕೊಳಕ್ ಹೇಳಿ. ಒಂದ್ ಕಡೆ ಹೋಗ್ತೀವಿ ನಾವು ಪ್ಲಾನಿಗೆ ಅಲ್ವಾ, ಅಕಸ್ಮಾತ್ ಅವ್ರು ಒಪ್ಕೊಂಡ್ರೆ ಓಕೆ, ಅಕಸ್ಮಾತ್ ಅವ್ರಿಲ್ಲ ನಾನು ಬಿಸಿ ಇದ್ದೀನಿ ನಾನ್ ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಅಂತಂದ್ರೆ ಆಯ್ತು ಸರ್, ಅಟ್ಲೀಸ್ಟ್ ನಮ್ಮ ಕಿಟ್ ಏನಾದ್ರೂ ನೀವು ಖರ್ಚು ಮಾಡಿ ಅಟ್ಲೀಸ್ಟ್ ಒಂದ್ ಕಿಟ್ ಏನಾದ್ರೂ ಅವರಿಗೆ ಕೊಟ್ಟು ಬರ್ಬೇಕು. ಆ ಒಂದು ಕಿಟ್ ಏನಾದ್ರೂ ಪರ್ಚೇಸ್ ಮಾಡಕ್ ಹೇಳ್ಬೇಕು. ನಾವು 16,000 ಒಂದು ಪ್ಲಾನ್ ಹೇಳಿರ್ತೀವಿ, ಅಕಸ್ಮಾತ್ ಅವ್ರು ಬಂದು ಜಾಯಿನ್ ಆದ್ರೆ ಬೆಸ್ಟ್. ಅಕಸ್ಮಾತ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ನಾವು ಕಿಟ್ ಪರ್ಚೇಸ್ ಮಾಡಿ ನಾವು ಅಟ್ಲೀಸ್ಟ್ ಅದಾದ್ರೂ ಮಾಡಿಲ್ಲ, ಇದನ್ನಾದ್ರೂ ತಗೊಳ್ಳೋಣ ಬಿಡಿ ಹೇಳ್ತಾ ಇದಾರಲ್ಲ ಅಂತ ಹೇಳಿ ಒಂದು ಮನಸ್ಸು ಮಾಡಿ ತಗೊಂಡಿದ್ರೆ, ಯಾವತ್ತೋ ಫ್ರೀ ಇದ್ದಾಗ ಏನು ಕೆಲಸ ಹೇಳ್ತಿದ್ದಾಗ ಕೂತ್ಕೊಂಡಾಗ ಏನೋ ಕೊಟ್ರಲ್ಲ ನೋಡೋಣ ಏನಿದೆ ಅಂತ ಹೇಳಿ ಅಟ್ಲೀಸ್ಟ್ ಅದನ್ನ ನೋಡ್ತಾ ಅವ್ರಿಗೆ ಇಂಟ್ರೆಸ್ಟ್ ಆಗಿ ಅವರೇ ರಿಟರ್ನ್ ಕಾಲ್ ಮಾಡ್ತಾರೆ. ಈ ಸಂದರ್ಭಗಳು ಎಷ್ಟೋ ಸಲ ಬಂದಿದೆ. ಸೊ ಹಾಗಾಗಿ ಆದಷ್ಟು ಕಿಟ್ಟನ್ನಾದ್ರೂ ಕೊಟ್ಟು ಬರುವಂತ ಪ್ರಯತ್ನ ನೀವು ಮಾಡ್ಬೇಕಾಗತ್ತೆ. ಓಕೆನಾ. ಸೊ ಆದಷ್ಟು ಇದನ್ನ ಅಳವಡಿಸ್ಕೊಳ್ಳಿ. ಅಂದ್ರೆ ನಾ ಇಷ್ಟೊತ್ತು ಏನ್ ಹೇಳ್ದೆ, ಸೊ ಬೇರೆದಕ್ಕೂ ನಮ್ದಕ್ಕೂ ಏನು ಚೇಂಜಸ್ ಇದೆ. ಬೇರೆ ಸಂಸ್ಥೆಗಳಲ್ಲಿ ನಾವು ವರ್ಕ್ ಮಾಡ್ತಿದೀವಿ ಅಂದ್ರೆ ನಮ್ಮ ಲೈಫ್ ಇದ್ರಲ್ಲಿ ನಮ್ಮ ಲೈಫ್ ಅನ್ನ ಲಕ್ಸುರಿ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡ್ಬೋದಾ, ಲಕ್ಸುರಿ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೋದಾ, ನಾವಿರುವಂತ ಪೊಸಿಷನ್ ಏನಿದೆ, ನಾವಿರುವಂತ ಕೆಲಸ ಏನಿದೆ, ತಿಂಗಳು ನಾನು ಎಷ್ಟು ದುಡಿತಾ ಇದ್ದೀನಿ, V-Star ನಾನು ಏನ್ ದುಡಿಬಹುದು, ಸೊ ಇದಕ್ಕೂ ಏನ್ ಡಿಫ್ರೆನ್ಸ್ ಇದೆ ಅನ್ನೋದನ್ನ ನಾವು ಅರ್ಥ ಮಾಡಿಸ್ಬೇಕು. ನೀವೇನು ವರ್ಕ್ ಮಾಡ್ತಿದ್ದೀರಾ, ಸೊ ಆ ವರ್ಕ್ ಅಲ್ಲಿ ಏನ್ ದುಡಿತಾ ಇದ್ದೀರಾ, ಅದ್ರಿಂದ ನಿಮ್ ಲೈಫ್ ಸ್ಟೈಲ್ ಯಾವ ತರ ಇದೆ. ಇಫ್ ಇನ್ ಕೇಸ್ ನೀವು V-Star ಬಂದ್ರೆ V-Star ಅಲ್ಲಿ ಏನ್ ದುಡಿಬಹುದು, ಅದರಿಂದ ನಿಮ್ ಲೈಫ್ ಸ್ಟೈಲ್ ನ ಏನ್ ಚೇಂಜಸ್ ಮಾಡ್ಕೊಳ್ಬಹುದು. ಸೊ ಇದ್ರ ಬಗ್ಗೆ ನಾವು ಫಸ್ಟ್ ಅರ್ಥ ಮಾಡಿಸ್ಬೇಕು. ನಾವ್ ಅವ್ರಿಗೆ ಅರ್ಥ ಮಾಡಿಸಿದಾಗ ಅವ್ರಿಗೆ ಅರ್ಥ ಆಗುತ್ತೆ. ನಾವು ಬರೀ ಬಿಸ್ನೆಸ್ ಬಗ್ಗೆ ಹೆಲ್ತ್ ಈ ತರ ಇತ್ತು, ಈಗ ನಾವ್ ಈ ತರ ಚೇಂಜ್ ಮಾಡ್ಕೊಳ್ಬೇಕು, ಈ ತರ ಎಲ್ಲ ಪ್ರಾಡಕ್ಟ್ಸ್ ಇದೆ, ಈ ತರ ಬಿಸ್ನೆಸ್ ಇದೆ, ನೀವ್ ಇನ್ಕಮ್ ಮಾಡ್ಬೋದು ಅಂದ್ರೆ ಅವ್ರ ತಲೆಗೆ ಹೋಗಲ್ಲ. ಅವರಿಗೆ ಈಗಿರುವಂತ ಲೈಫ್ ಸ್ಟೈಲ್, ನಿಮ್ ಲೈಫ್ ಸ್ಟೈಲ್ ಯಾವ ತರ ಇದೆ, ಇನ್ ಫ್ಯೂಚರ್ ನಿಮ್ ಲೈಫ್ ಸ್ಟೈಲ್ ಯಾವ ತರ ಚೇಂಜ್ ಆಗುತ್ತೆ, ಈಗ ಏನ್ ದುಡಿತಾ ಇದ್ದೀರಾ, ಮುಂದೆ ಏನ್ ದುಡಿಬಹುದು, ಅದನ್ನೆಲ್ಲ ನಾವು ಅವ್ರಿಗೆ ಅರ್ಥ ಮಾಡಿಸಿದಾಗ 100% ಅವ್ರ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಓಕೆನಾ. ಸೊ ಹಾಗಾಗಿ ಅದ್ರ ಜೊತೆಗೆ ಸ್ಪೀಕ್ 5 ಲೈನ್ ಟು ಯುವರ್ ಸೆಲ್ಫ್ ಎವರಿ ಮಾರ್ನಿಂಗ್. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ
ತುಂಬಾ ಜನ ಟೆನ್ಷನ್ ಅಲ್ಲೇ ಹೇಳ್ತೀವಿ, ಅಯ್ಯೋ ಬೆಳಗಾಯ್ತಪ್ಪ, ಸಾಲದವ್ರು ಫೋನ್ ಬರ್ತಾರೆ, ಬಡ್ಡಿ ಸಾಲದವ್ರು ಬರ್ತಾರೆ, ಸಂಘದ ದುಡ್ಡು ಕಟ್ಬೇಕು, ಮನೆಗೆ ರೇಷನ್ ತರ್ಬೇಕು, ಇದೇ ಟೆನ್ಷನ್ ಅಲ್ಲಿ ಹೇಳ್ತೀವಲ್ವಾ. ಈ ಟೆನ್ಷನ್ ಬಿಟ್ಟು ಯಾವಾಗ್ಲೂ ಬೆಳಗ್ಗೆ ಎದ್ದ ತಕ್ಷಣ ಐ ಆಮ್ ದ ಬೆಸ್ಟ್, ಐ ಕ್ಯಾನ್ ಡೂ ಇಟ್, ಗಾಡ್ ಈಸ್ ಆಲ್ವೇಸ್ ವಿತ್ ಮೀ, ಐ ಆಮ್ ಎ ವಿನ್ನರ್, ಟುಡೇ ಇಸ್ ಮೈ ಡೇ ಅಂತ ಹೇಳೋಣ. ಯಾವಾಗ್ಲೂ ಆಕ್ಟಿವ್ ಅಂಡ್ ಎನರ್ಜೆಟಿಕ್ ಆಗಿರೋಣ. ಓಕೆನಾ? ಯಾವಾಗ್ಲೂ ಆಕ್ಟಿವ್ ಅಂಡ್ ಎನರ್ಜೆಟಿಕ್ ಆಗಿರೋಣ ಅಂತ ಹೇಳ್ತಾ ಇಷ್ಟೊತ್ತು ನನಗೆ ಕ್ಲೋಸಿಂಗ್ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರು. ಸೊ ಕೊಟ್ಟಂತ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. 24 ಎಲ್ರು ತುಂಬಾ ವೆಯ್ಟ್ ಮಾಡ್ತಿದ್ದೀರಾ. ಅದ್ರಲ್ಲೂ ಸಿಲ್ವರ್ ಕ್ರೌನ್ ಅಚೀವರ್ಸ್, ಬೆಳ್ಳಿ ಕಿರೀಟ ಅಚೀವರ್ಸ್ ಯಾರಿದ್ದೀರಾ, ನೀವಂತೂ ಸಾಕಷ್ಟು ವೆಯ್ಟ್ ಮಾಡ್ತಿರ್ತೀರಾ. ಯಾಕೆಂದ್ರೆ ಸಂತೋಷ್ ಸರ್ ಅಷ್ಟು ಕನಸುಗಳನ್ನ ತುಂಬಿದ್ದಾರೆ ಅಲ್ವಾ. ಸೊ ಬೆಳ್ಳಿ ಕಿರೀಟ ಅಚೀವರ್ ಆದಾಗ ನಮ್ಮ ಎಂಟ್ರಿ, ಗ್ರ್ಯಾಂಡ್ ಎಂಟ್ರಿ ಈ ತರ ಇರುತ್ತೆ, ರಾಜ ರಾಣಿ ತರ ಎಂಟ್ರಿ ಇರುತ್ತೆ, ನಾವು ಬೆಳ್ಳಿ ಕಿರೀಟ ಹಾಕಿಸ್ಕೊಳ್ತೀವಿ, ರಾಣಿ ಫೀಲ್ ಆಗುತ್ತೆ, ರಾಜರ ಫೀಲ್ ಆಗುತ್ತೆ ಅಂತೆಲ್ಲ ಹೇಳಿ ಆ ದಿನಗಳಿಗೆ ಪ್ರತಿಯೊಬ್ರು ಕಾಯ್ತಾ ಇದಾರೆ. ಸೊ ರಿಯಲಿ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ಸಂತೋಷ್ ಸರ್ ಏನ್ ಹೇಳ್ತಾರೋ ಅದನ್ನೇ ಮಾಡ್ತಾರೆ ಅಲ್ವಾ. ನಮ್ಗೆಲ್ರೂ ಆಫರ್ ಕೊಟ್ಟಿದ್ರು, ಬೆಳ್ಳಿ ಕಿರೀಟ ಆಫರ್. ಅದಕ್ಕೆ ಒಂದು ದೊಡ್ಡ ಒಂದು ವೇದಿಕೆ ನಿಮ್ಗೋಸ್ಕರ ಕಾಯ್ತಾ ಇದೆ. ಸೊ ಒಂದು ಸ್ಟಾರ್ ಹೋಟೆಲ್ ಅಲ್ಲಿ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಬೆಳ್ಳಿ ಕಿರೀಟನ ತೊಡ್ಕೊಳಕ್ಕೆ ನೀವೆಲ್ಲರೂ ರೆಡಿ ಇದ್ದೀರಾ? ಆದ್ರೆ ಬೆಳ್ಳಿ ಕಿರೀಟ ಅಚೀವರ್ಸ್ ಆದವ್ರಿಗೆಲ್ಲ ಓಕೆ, ನಾನ್ ಬೆಳ್ಳಿ ಕಿರೀಟ ಅಚೀವರ್ ಆಗಿದ್ದೀನಿ ಅಂತ. ಅದ್ರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಅಂತ ಹೇಳಿದ್ರೆ, ಯಾರು 300 SP ನ ಮಾಡ್ತೀರಾ, ನಿಮ್ಗೆ ಇಂಡಕ್ಷನ್ ಅಂದ್ರೆ ಕರೆಂಟ್ ಸ್ಟವ್ ನಿಮ್ಗೆ ಫ್ರೀ ಆಗಿ ಸಿಗ್ತಾ ಇದೆ. ಅಂದ್ರೆ ತುಂಬಾ ಜನಕ್ಕೆ ಟೆನ್ಷನ್, ಗ್ಯಾಸ್ ಇಲ್ಲ. ಅದಕ್ಕೆ ಸಂತೋಷ ಟೆನ್ಷನ್ ಬಿಡ್ರಪ್ಪ, ಗ್ಯಾಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಕರೆಂಟ್ ಸ್ವಿಚ್ ಹಾಕಿ ಒಂದ್ ಸ್ವಿಚ್ ಆನ್ ಮಾಡಿದ್ರೆ ಸಾಕು, ಅಲ್ಲೂ ಅಡುಗೆ ಮಾಡ್ಬೋದು ಅಂತ ಹೇಳಿ ಜಸ್ಟ್ 300 SP ನ ಮಾಡಿದ್ರೆ ಅದು ಕೂಡ ಫ್ರೀ ಅಂತ ಹೇಳಿ ನಿಮ್ಗೆ ಆಫರ್ ನ ಅನೌನ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಖುಷಿ ವಿಷಯ ಅಂದ್ರೆ ಜಸ್ಟ್ 200 SP ಮಾಡಿ 6999 rupees ನ ನೀವು ಪೇ ಮಾಡಿದ್ರೆ ಹೈದರಾಬಾದ್ ಹೋಗ್ಬೋದು. ಈಗ ಜಸ್ಟ್ ರಾಮೋಜಿ ಫಿಲಂ ಸಿಟಿಗೆ ನಾವು ಒಬ್ರು ಹೋಗಿ ಬರ್ತೀವಿ ಅಂತ ಹೇಳಿದ್ರೆ ನಿಮಗೆ 1 night 2 days ಅಲ್ಲ, 2 night 3 days ಊಟ, ತಿಂಡಿ, ರೂಮು, ಸೈಟ್ ಸೀನ್ ವ್ಯವಸ್ಥೆ, ರಾಮೋಜಿ ಫಿಲಂ ಸಿಟಿ ಎಂಟ್ರಿ. ಸೊ ಸೀರಿಯಸ್ಲಿ ಜಸ್ಟ್ ಅಷ್ಟ್ರಲ್ಲಿ ಯಾರಿಗೂ ಆಗಲ್ಲ. ನಾವ್ ಹೋಗ್ ಬರ್ತೀವಿ ಅಂದ್ರೆ ನಮ್ಮ ಪ್ರಾಣ ಈಗ ಸದ್ಯಕ್ಕಂತೂ ಹೋಗಲ್ಲ. ನೋಡೋಣ ಅಂತ ಹೇಳಿ ನಮ್ ಲೈಫ್ ಅರ್ಧ ಮುಗ್ದೋಗ್ಬಿಟ್ಟಿರುತ್ತೆ. ನೋಡೋಣ ಅನ್ನೋ ಒಂದು ಮಾತು ನಮ್ ಲೈಫ್ ಅರ್ಧ ಮುಗ್ದೋಗುತ್ತೆ. ಆದ್ರೆ V-Star ಬಂದ್ರು ಉಂಟಲ್ಲ, ವರ್ಷಕ್ಕೆ 3 ರಿಂದ 4 ಟ್ರಿಪ್ ಒಂದು ಫಿಕ್ಸ್ ಸುತ್ತಾನೆ ಇರ್ತೀವಿ ಅಲ್ವಾ. ದುಡ್ಡಿಗೆ ದುಡ್ಡು, ಹೆಲ್ತ್ ಟ್ರಿಪ್ ಅನ್ನೋ ತರ ಜಸ್ಟ್ 200 ನ ಮಾಡಿ 6999 ನ ಪೇ ಮಾಡಿದ್ರೆ ನಿಮಗೆ ಸೂಪರ್ ಡೂಪರ್ ಆದಂತ ಅವಕಾಶ ಹೈದರಾಬಾದ್ ಟ್ರಿಪ್ಪಿಗೆ ಹೋಗಿ ಬರ್ಬೋದು. ಅದು ಆಗಲ್ಲ ಪ್ರೆಷರ್ ಹಂಗನ್ಬಿಟ್ಟು ಅನ್ಕೊಳ್ಬಹುದು. 100 SP ಮಾಡಿದ್ರೆ ಅಯ್ಯೋ ನನ್ಗೆ ಒಂದು ದೊಡ್ಡ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮಕ್ಕೆ ಹೋಗಕ್ಕೆ ನನಗೂ ಒಂದು ವೇದಿಕೆ ಇದ್ದಿದ್ರೆ, ನನಗೂ ಒಂದು ಸ್ಟೇಜ್ ಇದ್ದಿದ್ರೆ ನಾನು ಅಚೀವ್ಮೆಂಟ್ ಮಾಡ್ಬೋದಿತ್ತಲ್ಲ ಅಂತ ನೀವ್ ಅನ್ಕೊಂಡ್ರೆ, ಎಸ್ ನಿಮಗೂ ಒಂದು ಅವಕಾಶ ಇದೆ. ಜಸ್ಟ್ 100 SP ನ ಮಾಡಿದ್ರೆ ನಿಮಗೆ ಒಂದು ರೋಸ್ ಜೊತೆಗೆ ಒಂದು ಮೆಡಲ್ ಹಾಕೋ ಮುಖಾಂತರ ನಿಮ್ಗೂ ಕೂಡ ವೇದಿಕೆ ವೇಟ್ ಮಾಡ್ತಾ ಇದೆ, ನಿಮ್ಗೂ ಕೂಡ ಸನ್ಮಾನ ಇರುತ್ತೆ. ಸೊ ಹಾಗಾಗಿ ಎಲ್ರು ಕೂಡ ನಾನ್ ಜಸ್ಟ್ 100 SP ಮಾಡಿ ಸ್ಟೇಜ್ ತಗೊಳ್ತೀನಿ ಅಂತ ಯೋಚನೆ ಮಾಡ್ಬೇಡಿ. ಇಲ್ಲಿ ಫ್ರೆಶರ್ಸ್ ಗೆ 100 SP, ನೀವೆಲ್ಲ ಲೀಡರ್ಸ್ ಗಳು, ಕೇಪಬಲ್ ಇರುವಂತ ಲೀಡರ್ಸ್ ಗಳು 300 SP ನ ಮಾಡಿ ವಂಡರ್ಫುಲ್ ಗಿಫ್ಟ್ ನ ತಗೊಳ್ಬೇಕು. ಸಂತೋಷ್ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಬರೀ ಕೈಯಲ್ಲಿ ಯಾರನ್ನು ಕಳ್ಸಲ್ಲ. ಕಾರ್ಯಕ್ರಮ ಮುಗಿದಿದ್ ಎಂಡ್ ಅಲ್ಲಿ ಗಿಫ್ಟ್ ಕೊಟ್ಟು ಸಂತೋಷಕ್ಕೆ ಕೈ ನೋವು ಬಂದ್ಬಿಡುತ್ತೆ. ಇಸ್ಕೊಂಡ್ ನಿಮ್ಗೂ ಕೂಡ ಕೈ ನೋವು ಬರುತ್ತೆ. ಅಂದ್ರೆ ಪ್ರತಿಯೊಂದು ಕಾರ್ಯಕ್ರಮದ ಎಂಡಿಂಗ್ ಅಲ್ಲಿ ಎಲ್ರು ಕೂಡ ಗಿಫ್ಟ್ ತಗೊಳ್ಳೋದ್ರಲ್ಲಿ ಖುಷಿ ಆಗ್ಬಿಡ್ತೀರ ಅಂತ ವಂಡರ್ಫುಲ್ ಆಫರ್ ಕೊಟ್ಟಿದ್ದಾರೆ. ಸೊ ಆದಷ್ಟು ಅದ್ರ ಕಡೆ ಗಮನ ಕೊಡಿ. ಇನ್ ಟೈಮ್ ಇದೆ, ಲಾಸ್ಟ್ ಅಲ್ಲಿ ಮಾಡ್ತೀನಿ ಅನ್ನೋದಲ್ಲ, ನಾಳೆ ಮಾಡೋದ್ನ ಇವತ್ ಮಾಡೋದ್ನ ಈಗಲೇ ಮಾಡು ಅಂತ ಹೇಳ್ತಾರೆ. ಆದಷ್ಟು ನಾಳೆ ಕ್ಲೋಸಿಂಗ್ ಇದೆ. ಎಲ್ರು ಕೂಡ ನೀವೇನ್ ಅಚೀವ್ಮೆಂಟ್ ಮಾಡ್ಬೇಕು ಅಂತ ಬಂದಿದ್ದೀರಾ, ಆದಷ್ಟು ನಾಳೆ ಕ್ಲೋಸಿಂಗ್ ಕಡೆ ಗಮನ ಕೊಡಿ. ಏನೇನ್ ಆಫರ್ ನ ಕೊಟ್ಟಿದ್ದೀರಾ ಅದನ್ನ ಅಚೀವ್ಮೆಂಟ್ ಮಾಡ್ಕೊಡಿ. ಅದ್ರ ಜೊತೆ ಏನ್ 24ನೇ ತಾರೀಕು ದೊಡ್ಡ ಕಾರ್ಯಕ್ರಮ ಇದೆ. ನೀವು ಬೆಳ್ಳಿ ಕಿರೀಟ ಅಚೀವರ್ ಆಗಿದ್ದೀರಾ, ಹೋಗ್ತೀರಾ ಸ್ಟೇಜಿಗೆ, ಬಿಡ್ಬೇಕಲ್ವಾ. ನೀವು ಹಾಕೊಂಡಾಗ ನಿಮ್ಗೆ ಚಪ್ಪಾಳೆ ಕೊಡೋದಕ್ಕಾದ್ರೂ ನಿಮ್ಮ ಸ್ಟ್ರೆಂತ್ ಬೇಕಲ್ವಾ. ಬೆಳ್ಳಿ ಕಿರೀಟ ನೀವು ಹಾಕೊಳ್ತಿದ್ದೀರಾ ಅಂದ್ರೆ ನಿಮಗ್ ಚಪ್ಪಾಳೆ ಹೊಡೆಯುವಂತ ಲೀಡರ್ಸ್ ಗಳು ಬೇಕು. ನಿಮ್ಮ ಕಿರೀಟ ಹಾಕೋದನ್ನ ನೋಡೋದಕ್ಕೆ ನಿಮ್ದೇ ಆದಂತ ಒಂದು ತಂಡ ಬರ್ಬೇಕು. ಸೊ ಅದಕ್ಕೆ ನೀವು ಬರೋದ್ರ ಜೊತೆಗೆ ಒಂದು ಸ್ಟ್ರೆಂತ್ ಕಡೆ ಗಮನ ಕೊಟ್ಟು ಆದಷ್ಟು ಬೇಗ ನಿಮ್ಮ ಪಾಸಸ್ ನ ಬುಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.